ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ. ಜೀವಸ್ವರೂಪನಾದ ಆತ್ಮಸ್ವರೂಪನು, ಶಕ್ತಿ ಸ್ವರೂಪನು, ವಾಕ್ಯವಾದ ದೇವರಾದ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರೂ ರಕ್ಷಣೆಯ ದೇವರ ಮಾತುಗಳನ್ನು ಧ್ಯಾನಿಸಲು, ಆರೋಗ್ಯದ ನಿತ್ಯ ಜೀವದ ಬೆಳಕಿನ ಶಾಂತಿಯ ದೇವರ ಭಯ ಭಕ್ತಿಯ ದೇವದೂತರ ಕಾವಲು ನೀಡುವ, ನೀತಿ ಧೈರ್ಯ ನೀಡುವ ಸೃಷ್ಟಿಕರ್ತನ ಮಾತುಗಳನ್ನು ಧ್ಯಾನಿಸಲು ನಿಮ್ಮನ್ನು ಸ್ವಾಗತಿಸಿದ ಪ್ರೀತಿಯಿಂದ ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ದೇವರ ಜೀವಂತ ರಕ್ಷಣೆಯ ವಾಕ್ಯ ಭಾಗ ಅಂಶ ಸೃಷ್ಟಿಕರ್ತನಾದ ಯೆಹೋವ. ಅದು ತಂದೆಯಾದ ದೇವರ ಬಗ್ಗೆ. ಆ ತಂದೆಯಾದ ದೇವರು ಸೃಷ್ಟಿಕರ್ತನಾಗಿದ್ದಾನೆ ಸೃಷ್ಟಿಕರ್ತನಾದ ಯೆಹೋವ. ಹೌದು, ದೇವರು ತನ್ನ ವಾಕ್ಯದ ಮುಖಾಂತರ ಸಮಸ್ತವನ್ನು ಸೃಷ್ಟಿ ಮಾಡಿದ ವಾಕ್ಯ ಅಂದರೆ ಯೇಸು ಕ್ರಿಸ್ತ. ದೇವರು ಎಂದರೆ ತಂದೆ, ಆತ್ಮಸ್ವರೂಪನು. ಹೌದು, ವಾಕ್ಯ ಅಂದರೆ ಮನುಷ್ಯಾಕಾರದಲ್ಲಿ ಬಂದ ದೇವರ ಸ್ವರ. ಹೌದು, ಹೀಗೆ ಸೃಷ್ಟಿಕರ್ತನಾದ ಯೆಹೋವ ಎನ್ನುವ ಅಂಶವನ್ನು ಧ್ಯಾನಿಸುವ ಮೊದಲು ನಾವು ಪ್ರಾರ್ಥನೆ ಮಾಡಿಕೊಂಡು ಸಿದ್ಧರಾಗೋಣ ತಂದೆಯ ದೇವರ ಸಹಾಯವನ್ನು, ದೇವಕುಮಾರನ ಯೇಸು ಕ್ರಿಸ್ತನ ಸರ್ವಜ್ಞಾನವನ್ನು, ಪರಿಶುದ್ಧಾತ್ಮನ ಬುದ್ಧಿ ವಿಕಾಸವನ್ನು, ಕೃಪೆಯನ್ನು, ಅರ್ಥ ಮಾಡಿಕೊಳ್ಳುವ ಚೈತನ್ಯವನ್ನು, ಸಮಗ್ರ ಸತ್ಯವನ್ನು ಬೇಡಿಕೊಳ್ಳೋಣ ಕೇಳಲಿರುವ ದೇವರ ಮಾತುಗಳು ನಮ್ಮ ಹೃದಯದಲ್ಲಿ ನೆಲೆಗೊಳ್ಳುವಂತೆ, ಒಳ್ಳೆಯ ಫಲವಾಗಿಸುವಂತೆ, ನಮ್ಮ ಹೃದಯವನ್ನು 100ಕ್ಕೆ 100 60-30ರಷ್ಟು ಫಲ ಕೊಡುವರಾಗುವಂತೆ, ಸೃಷ್ಟಿಕರ್ತನಾದ ದೇವರ ಕೈಯಲ್ಲಿ ದೊಡ್ಡ ಬೆಳಕಿನ ಆಯುಧಗಳಾಗುವಂತೆ, ಮಕ್ಕಳಾಗುವಂತೆ, ಲೋಕಕ್ಕೆ ಭೂಮಿ ಉಪ್ಪಾಗುವಂತೆ ಅನುಗ್ರಹಿಸಲಿ ತಂದೆ, ಸೃಷ್ಟಿಕರ್ತ ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್. ಪ್ರಾರ್ಥನೆ ಮಾಡಿಕೊಂಡು ಸಿದ್ಧರಾಗೋಣ ಪ್ರಾರ್ಥನೆ. ತಂದೆಯಾದ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ದೇವರೇ, ಎಲ್ಲವನ್ನು ಪ್ರೀತಿಯಿಂದ ಪರಿಪಾಲಿಸುತ್ತಿರುವ ಆತನೇ, ಪ್ರೀತಿ ಸತ್ಯತೆಗಳ ಉಗಮವೇ ತಂದೆ, ಯೆಹೋವ ಸೃಷ್ಟಿಕರ್ತನಾದ ಯೆಹೋವ ಎನ್ನುವ ವಾಕ್ಯ ಭಾಗವನ್ನು ಧ್ಯಾನಿಸುವಾಗ ಕೆಲವು ನಿಮ್ಮ ವಾಕ್ಯ ಭಾಗಗಳಿಂದ ತಂದೆ ನಮ್ಮೆಲ್ಲರೊಂದಿಗೆ ಮಾತನಾಡಿರಿ. ನಿಮ್ಮ ಪರಿಶುದ್ಧ ಗ್ರಂಥ, ಜೀವಗ್ರಂಥ, ಸತ್ಯವೇದ ಗ್ರಂಥ, ಪರಿಶುದ್ಧ ಆತ್ಮನಿಂದ ತುಂಬಲ್ಪಟ್ಟ ದೇವಜನರ ಮುಖಾಂತರ ದೇವರೇ ನೀವೇ ನುಡಿದು ಭರಿಸಿರುವ ಗ್ರಂಥ, ಅದರ ಮುಖಾಂತರ ನಿಮ್ಮ ವಾಕ್ಯಗಳನ್ನು ನಾವು ಸ್ವಲ್ಪ ಸಮಯ ಧ್ಯಾನಿಸುವಾಗ ನಮ್ಮ ದೇಹ, ಆತ್ಮ, ಪ್ರಾಣಗಳಲ್ಲಿ, ಯೋಚನೆ, ಮಾತು, ಕ್ರಿಯೆ, ಕರ್ತವ್ಯಗಳಲ್ಲಿ ಜೀವಂತ ಕಾರ್ಯ ಮಾಡಬೇಕೆಂದು, ಕ್ರಿಯಾತ್ಮಕ ಕಾರ್ಯ ಮಾಡಬೇಕೆಂದು, ಇಬ್ಬಾಯಿ ಕತ್ತಿಗಿಂತ ಹರಿತವಾದ ಕೀಲು ಮಜ್ಜೆ ದೇಹ, ಆತ್ಮ, ಪ್ರಾಣಗಳನ್ನು ತೂರಿ ಹೋಗುವ ಕಾರ್ಯ ಮಾಡಬೇಕೆಂದು, ಹೃದಯದ ಆಶೆ ಆಲೋಚನೆಗಳನ್ನು ಶುದ್ಧ ಮಾಡಬೇಕೆಂದು ಸೃಷ್ಟಿಕರ್ತನಾದ ಯೆಹೋವ ಯೇಸು ಕ್ರಿಸ್ತನ ಮುಖಾಂತರ ನಿಮ್ಮಲ್ಲಿ ನಾವು ನೂತನ ಸೃಷ್ಟಿಯಾಗುವಂತೆ ಅನುಗ್ರಹಿಸಬೇಕೆಂದು, ನಿಮ್ಮ ದೇವರೇ ನಿಮಗೆ ಮೀಸಲಾಗಿ ಮೆಚ್ಚುಗೆಯಾಗಿ ಸಜೀವ ಬಲಿಯಾಗಿ ಜೀವಿಸಲು ಬೇಕಾದ ಬೆಳಕಿನ ಲೋಕದ ಕುಂದಿಲ್ಲದ ವರದಾನಗಳನ್ನು ಅನುಗ್ರಹಿಸುತ್ತಾ ಬರಬೇಕೆಂದು, ಹೀಗೆ ಮಾರ್ಗವು ಸತ್ಯವು ಜೀವವಾದ ಯೇಸು ಕ್ರಿಸ್ತ ನಾಮದಲ್ಲಿ ತಂದೆ, ದುಷ್ಟಶಕ್ತಿಯಾದ ಸೈತಾನನನ್ನು, ಅವನೆಲ್ಲ ಆಯುಧಗಳನ್ನು, ತಂತ್ರಗಳನ್ನು, ಆಲೋಚನೆಗಳನ್ನು ಶಾಂತಿದಾಯಕ ದೇವರೇ ನಮ್ಮ ಕಾಲ ಕೆಳಗೆ ಹಾಕಿ ತುಳಿಸಿ ನಾಶ ಮಾಡುತ್ತಾ ಬರುವಂತೆ ಅನುಗ್ರಹಿಸಬೇಕೆಂದು, ಆತ್ಮಸ್ವರೂಪನು, ಪ್ರೀತಿ ಸ್ವರೂಪನು, ಶಕ್ತಿ ಸ್ವರೂಪನು, ಜೀವ ಸ್ವರೂಪನಾದ ಸೃಷ್ಟಿಕರ್ತನ ತಂದೆಯಾದ ದೇವರೇ ಯೇಸು ಕ್ರಿಸ್ತನ ರಕ್ಷಣೆಯ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ ತಂದೆ. ಆಮೇನ್ ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಬನ್ನಿರಿ ಸೃಷ್ಟಿಕರ್ತನಾದ ಯೆಹೋವ ಈ ಅಂಶವನ್ನು ಧ್ಯಾನಿಸುವ ಮೊದಲು ಒಂದು ಆತ್ಮೀಯ ಗೀತೆಯನ್ನು ಆಡಿಕೊಂಡು ಸಿದ್ಧರಾಗೋಣ. ಹಾಡು: ಸೃಷ್ಟಿಕರ್ತನಾದ ಯೆಹೋವ, ನಿನ್ನ ಕೈ ಕೆಲಸವಾದ ನನ್ನ ಮೇಲೆ ಯಾಕೆ ಇಷ್ಟು ಪ್ರೇಮ. ಹೌದು
ದೇವರು ಈ ಲೋಕವನ್ನು ಎಷ್ಟೋ ಹೆಚ್ಚಾಗಿ ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನು, ತನ್ನ ಸ್ವರವನ್ನು ಮಾಂಸವಾಗಿ ನಮ್ಮ ಶರೀರಾಕಾರದಲ್ಲಿ ಪಾಪ ಸ್ವಭಾವದಲ್ಲಿ ಕಳಿಸಿಕೊಟ್ಟಿದ್ದಾನೆ ಪ್ರೇರೆ. ಪಾಪ ಸ್ವಭಾವದಲ್ಲಿ ಶಿಕ್ಷೆಯನ್ನು ಕೊಟ್ಟಿದ್ದಾನೆ. ಹೌದು, ಮರಣವನ್ನು ಸೋಲಿಸಿದ್ದಾನೆ, ಮರಣಾಧಿಕಾರಿಯನ್ನು ಸೋಲಿಸಿದ್ದಾನೆ, ತನ್ನ ಮಕ್ಕಳನ್ನು ಬಿಡಿಸಿದ್ದಾನೆ. ಹೀಗೆ ಸೃಷ್ಟಿಕರ್ತನಾದ ದೇವರನ್ನು ಕೊಂಡಾಡೋಣ ಪ್ರೇರೆ. ನೂತನ ಸೃಷ್ಟಿಯಾಗೋಣ ಯೇಸು ಕ್ರಿಸ್ತನ ನಾಮದಲ್ಲಿ. ಹಾಡು. ಸೃಷ್ಟಿಕರ್ತನಾದ ಯೆಹೋವಾ, ನಿನ್ನ ಕೈ ಕೆಲಸವಾದಂಥ ನನ್ನ ಮೇಲೆ ಯಾಕೆ ಇಷ್ಟು ಪ್ರೇಮ. ಸೃಷ್ಟಿಕರ್ತನಾದ ಯೇಸುವೇ, ನಿನ್ನ ಕೈ ಕೆಲಸವಾದಂಥ ನನ್ನ ಮೇಲೆ ಯಾಕೆ ಇಷ್ಟು ಪ್ರೀತಿ. ಮಣ್ಣಿಗೆ ರೂಪ ನೀಡಿರುವೆ, ಮಹಿಮೆಯಲ್ಲಿ ಸ್ಥಾನ ನೀಡಿರುವೆ. ಮಣ್ಣಿಗೆ ರೂಪ ನೀಡಿರುವೆ, ಮಹಿಮೆಯೊಳಗೆ ಸ್ಥಾನ ನೀಡಿರುವೆ. ನಿನ್ನೊಳಗೆ ನನ್ನೊಳಗೆ ನಿನ್ನ ನೋಡಿರುವೆ, ನಿನ್ನೊಳಗೆ ನನ್ನ ಬಚ್ಚಿಟ್ಟಿರುವೆ. ನನ್ನೊಳಗೆ ನಿನ್ನ ನೋಡಿರುವೆ, ನಿನ್ನೊಳಗೆ ನಮ್ಮನ್ನು ಬಚ್ಚಿಟ್ಟಿರುವೆ. ನಿಸ್ವಾರ್ಥವಾದ ನಿನ್ನ ಪ್ರೀತಿ, ಮರಣಕ್ಕಿಂತಲೂ ಬಲವಾದದ್ದು ನಿನ್ನ ಪ್ರೀತಿ. ತಂದೆ ಯೇಸುವೆ, ನಿಸ್ವಾರ್ಥವಾದ ನಿನ್ನ ಪ್ರೀತಿ, ಮರಣಕ್ಕಿಂತಲೂ ಬಲವಾಗಿದೆ ನಿನ್ನ ಪ್ರೀತಿ. ಸೃಷ್ಟಿಕರ್ತನಾದ ಯೆಹೋವಾ, ನಿನ್ನ ಕೈ ಕೆಲಸವಾದ ನನ್ನ ಮೇಲೆ ಯಾಕೆ ಇಷ್ಟು ಪ್ರೇಮ. ಯಾವ ಕಾಂತಿ ಇಲ್ಲದಂಥ ಕತ್ತಲೆಯೊಳಗೆ, ಯಾವ ಜೊತೆಯೂ ಇಲ್ಲದಂಥ ವಿಷಾದದ ಬೀದಿಯೊಳಗೆ, ಯಾವ ಕಾಂತಿ ಇಲ್ಲದಂಥ ಕತ್ತಲೆಯಲ್ಲಿ, ಯಾವ ಜೊತೆಯೂ ಇಲ್ಲದಂಥ ವಿಷಾದದ ಬೀದಿಯಲ್ಲಿ, ಎಷ್ಟೋ ಅಪಾಯದ ಅಂಚಿನಲ್ಲಿ ನನ್ನ ಆರಿಸಿಕೊಂಡ ನನ್ನ ಹೆತ್ತ ತಂದೆಯೇ. ಎಷ್ಟೋ ಅಪಾಯದ ಅಂಚಿನಲ್ಲಿ ನನ್ನ ಆರಿಸಿಕೊಂಡ ನನ್ನ ಹೆತ್ತ ತಂದೆಯೇ. ಏಸಪ್ಪ, ನನ್ನ ಅನಾಥನಾಗಿ ಬಿಡದಂತೆ ನೀಲಾಂಜನಗಾರೆಯಿಂದ ನನಗೆ ಬುನಾದಿಯ ಹಾಕಿರುವೆ. ಯೇಸುವೇ, ನಮ್ಮನ್ನು ಅನಾಥರಾಗಿ ಬಿಡದಂತೆ ನೀಲಾಂಜನಗಾರೆಯಿಂದ ನಮಗೆ ಬುನಾದಿಯ ಹಾಕಿರುವೆ. ಸೃಷ್ಟಿಕರ್ತನಾದ ಯೆಹೋವಾ, ನಿನ್ನ ಕೈ ಕೆಲಸವಾದಂಥ ನನ್ನ ಮೇಲೆ ಯಾಕೆ ಇಷ್ಟು ಪ್ರೇಮ. ನಿಸ್ಸಾರವಾದ ನನ್ನ ಜೀವಿತದೊಳಗೆ ನಿಟ್ಟುಸಿರುಗಳೇ ನನ್ನ ದಿನವೆಲ್ಲ ವೇದಿಸಲು ತಂದೆ. ನಿಸ್ಸಾರವಾದ ನಮ್ಮ ಜೀವಿತದೊಳಗೆ ನಿಟ್ಟುಸಿರುಗಳೇ ನಮ್ಮನ್ನು ದಿನವೆಲ್ಲ ವೇದಿಸಲು. ನಶಿಸಿ ಹೋಗುತ್ತಿರುವ ನನ್ನ ಹುಡುಕಿ ಬಂದು ನನ್ನ ಆಕರ್ಷಿಸಿದಂಥ ನನ್ನ ಪ್ರೇಮ ಮೂರ್ತಿಯೇ. ಹೋಗುತ್ತಿರುವ ನಮ್ಮನ್ನು ಹುಡುಕಿ ಬಂದು ನಮ್ಮ ಆಕರ್ಷಿಸಿದಂಥ ಪ್ರೇಮ ಮೂರ್ತಿಯೇ. ಏಸಪ್ಪ, ನಿನ್ನ ಕೃಪೆಯಿಂದ ಬಲಪಡಿಸಿ ಉಲ್ಲಾಸ ವಸ್ತ್ರಗಳನ್ನು ನನಗೆ ಧರಿಸುವಂತೆ ಮಾಡಿದೆ. ಯೇಸುವೇ, ನಿನ್ನ ಕೃಪೆಯಿಂದ ಬಲಪಡಿಸಿ ಉಲ್ಲಾಸ ವಸ್ತ್ರಗಳನ್ನು ನಮಗೆ ಧರಿಸುವಂತೆ ಮಾಡಿದೆ. ಸೃಷ್ಟಿಕರ್ತನಾದ ಯೆಹೋವಾ,
ನಿನ್ನ ಕೈ ಕೆಲಸವಾದಂಥ ನಮ್ಮ ಮೇಲೆ ಯಾಕೆ ಇಷ್ಟು ಪ್ರೇಮ. ಮಣ್ಣಿಗೆ ರೂಪ ನೀಡಿರುವೆ, ಮಹಿಮೆಯೊಳಗೆ ಸ್ಥಾನ ನೀಡಿರುವೆ. ನಿನ್ನಲ್ಲಿ ನನ್ನ ನೋಡಿರುವೆ, ನನ್ನೊಳಗೆ ನಿನ್ನ ನೋಡಿರುವೆ, ನನ್ನೊಳಗೆ ನಿನ್ನ ನೋಡಿರುವೆ. ನಿನ್ನೊಳಗೆ ನಮ್ಮನ್ನು ಬಚ್ಚಿಟ್ಟಿರುವೆ. ನಿಸ್ವಾರ್ಥವಾದ ನಿನ್ನ ಪ್ರೀತಿ ಮರಣಕ್ಕಿಂತಲೂ ದೊಡ್ಡದಾಗಿದೆ ನಿನ್ನ ಪ್ರೀತಿ. ನಿಸ್ವಾರ್ಥವಾದ ನಿನ್ನ ಶಿಲುಬೆ ಪ್ರೀತಿ ಮರಣಕ್ಕಿಂತಲೂ ಬಲವಾದದ್ದು ನಿನ್ನ ಪ್ರೀತಿ. ಸೃಷ್ಟಿಕರ್ತನಾದ ಯೇಸಪ್ಪ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. We welcome you, Father, God Almighty, in this place, in this word of God. We welcome you, Son of living God, Jesus Christ, in this place, in this word of God. We welcome you, power of God, with your presence, fire, living water. Guide us, Lord. Lead us, talk us, cleanse us, Lord. Forgive us, and show your way of salvation and total truth. And bind, Lord, all the dark powers in our lives. Touch us, Lord, our lives, Lord. Heal us, deliver us, bless, anoint us. Break every yoke of devil in your servants' children's life. Use for your glorious kingdom, Lord, through your Spirit of God. Send your fire from heaven in our lives. Send your living water from your throne in this message, our lives. We ask, Father, Savior Jesus Christ, mighty name. Amen. Amen. Thank you, Father. Thank you, Jesus Christ. Thank you, Holy Ghost, fire, living water, flow. Amen. ಬನ್ನಿರಿ ಪ್ರಿಯರೇ, ಸೃಷ್ಟಿಕರ್ತನಾದ ಯೆಹೋವ, ಈ ವಾಕ್ಯವನ್ನು ನಾವು ಧ್ಯಾನಿಸೋಣ. ಯೆಶಾಯ ಪ್ರವಾದಿ ಗ್ರಂಥ 66ನೇ ಅಧ್ಯಾಯ 1ನೇ ವಾಕ್ಯ 2ನೇ ವಾಕ್ಯ ಓದ್ತೇವೆ ಪ್ರಿಯರೇ. ಪ್ರಾಫೆಟ್ ಐಸಯಾ ಚಾಪ್ಟರ್ 66 ವರ್ಸ್ 1 ಆ್ಯಂಡ್ 2 ವರ್ಡ್. ಇಲ್ಲಿ ಓದೋದಾದರೆ, ಯೆಹೋವನು ಹೀಗೆನ್ನುತ್ತಾನೆ. ಯೆಹೋವನು ತಂದೆಯಾದ ದೇವರು ಯೆಹೋವನು ಹೀಗೆನ್ನುತ್ತಾನೆ. ಏನೆನ್ನುತ್ತಾನೆ ಪ್ರಿಯರೇ? ಆಕಾಶವು ನನಗೆ ಸಿಂಹಾಸನ. ಆಕಾಶವು ದೇವರಿಗೆ ಸಿಂಹಾಸನ ಅಂತ ಪ್ರಿಯರೇ. ಭೂಮಿಯು ನನಗೆ ಪಾದಪೀಠ. ಭೂಮಿಯು ದೇವರಿಗೆ ಪಾದಪೀಠವಂತೆ. ನೀವು ನನಗೆ ಇನ್ನೆಂಥ ಮನೆಯನ್ನು ಕಟ್ಟಿ ಕೊಡುವಿರಿ? ನನ್ನ ವಿಶ್ರಾಂತಿಗೆ ತಕ್ಕ ಸ್ಥಳ ಯಾವುದು? ಸೃಷ್ಟಿಕರ್ತನ ದೇವರು ಹೇಳ್ತಿದ್ದಾನೆ ಪ್ರಿಯರೇ. ಯೆಹೋವನಿಗನ್ನುತ್ತಾನೆ. ಇರುವಾತನು, ಮಾತನಾಡುವ ದೇವರು, ತನ್ನ ಬಾಯಿ ಮಾತಿನಿಂದ ಸಮಸ್ತಕ್ಕೂ ಆಧಾರಭೂತನಾಗಿರುವಾತನು. ಆಕಾಶ ಸಿಂಹಾಸನ ಅಂತ ಪ್ರಿಯರೇ, ಆತನ ಕೂತುಕೊಳ್ಳುವ ಸ್ಥಳ. ಭೂಮಿ ಪಾದಪೀಠ, ಆತನ ಕಾಲಿಡುವ ಸ್ಥಳ. ಇನ್ನೆಂಥ ಮನೆಯನ್ನು ನನಗೆ ಕಟ್ಟಿ ಕೊಡುವಿರಿ? ನನ್ನ ವಿಶ್ರಾಂತಿಗೆ ತಕ್ಕ ಸ್ಥಳ ಯಾವುದು? ಆಕಾಶ, ಭೂಮಿ ಇದೆಲ್ಲ ದೇವರ ಮನೆ ಅಂತ ಪ್ರಿಯರೇ. ಇನ್ನೆಂಥ ಮನೆ ಕಟ್ಟಿ ಕೊಡುವಿರಿ ನನಗೆ ಎಂದು ಹೇಳ್ತಿದ್ದಾನೆ. ಯಾವುದಕ್ಕೆ? ದೇವರ ವಿಶ್ರಾಂತಿಗೆ. ಹೌದು ಪ್ರಿಯರೇ, ನಾವಿವಾಗ ಕಟ್ಟುವ ದೇವಾಲಯಗಳಲ್ಲಿ ದೇವರು ವಾಸ ಮಾಡುವುದಿಲ್ಲ. ದೇವರು ಮನುಷ್ಯರ ಕೈಯಿಂದ ಕಟ್ಟಿದ ಕಲ್ಲು ಮಣ್ಣಿನ ಗುಡಿಗಳಲ್ಲಿ ವಾಸ ಮಾಡುವಂಥ ಆತನಲ್ಲ. ಆತನು ಜಗತ್ತನ್ನು, ಅದರ ಸಮುದ್ರವನ್ನು, ಅದರಲ್ಲಿರುವ ಸಮಸ್ತವನ್ನು ಉಂಟು ಮಾಡಿದ ಆತನು. ಮನುಷ್ಯರು ಕಟ್ಟಿದ ಗುಡಿಗಳಲ್ಲಿ, ದೇವಾಲಯಗಳಲ್ಲಿ ವಾಸ ಮಾಡುವಂಥ ಆತನಲ್ಲ. ಆತನು ವಾಸಸ್ಥಾನಕ್ಕೆ
ಇನ್ನೆಂಥ ಮನೆಯನ್ನು ಕಟ್ಟಿಕೊಡಬಲ್ಲಿರಿ ಎಂದು ಹೇಳ್ತಿದ್ದಾನೆ. ಆಕಾಶ ಸಿಂಹಾಸನ, ಭೂಮಿ ಪಾದಪೀಠ. ಆತನು ಎಲ್ಲೆಲ್ಲಿಯೂ ಇದ್ದಾನೆ ಪ್ರೇರೆ. ಗಾಳಿಯಲ್ಲಿ ಇದ್ದಾನೆ, ಸಮುದ್ರ ತಳದಲ್ಲಿ ಇದ್ದಾನೆ, ಪಾತಾಳದಲ್ಲಿಯೂ ಪ್ರೇರೆ. ದೇವರ ಆತ್ಮೆಯಿಂದ ತಪ್ಪಿಸಿಕೊಂಡು ಹೋಗಲು ಸಾಧ್ಯವಿಲ್ಲ ಎಂದು ದಾವೀದನು ಕೀರ್ತನೆಯಲ್ಲಿ ಬರೆಯುತ್ತಿದ್ದಾನೆ, 139 ಕೀರ್ತನೆ. ಹೀಗೆ ಸೃಷ್ಟಿಕರ್ತನಾದ ಯೆಹೋವನು ಆಕಾಶ ಸೃಷ್ಟಿ ಮಾಡಿದ್ದಾನೆ ಪ್ರೇರೆ. ಆಕಾಶ ಪರಿವಾರ, ಸೂರ್ಯ ಚಂದ್ರ ನಕ್ಷತ್ರ. ಮೊದಲನೇ ದಿನ ದೇವರ ಆತ್ಮ ಜಲರಾಶಿ ಮೇಲೆ ಚಲಿಸ್ತಿತ್ತು. ದೇವರು ಬೆಳಕಾಗಲೆಂದಾಗ ದೇವರ ಸ್ವರ ಯೇಸು ಕ್ರಿಸ್ತನು, ಇಂದು ಯೇಸು ಕ್ರಿಸ್ತನು, ಅಂದು ದೇವರ ವಾಕ್ಯ. ಬೆಳಕಾಗಲಿ ಎಂದನು ಯೇಸು ಕ್ರಿಸ್ತ, ದೇವರ ವಾಕ್ಯ. ಪರಿಶುದ್ಧಾತ್ಮನು ಬೆಳಕು ಮಾಡಿದನು. ಆಗ ಆದಿಸಾಗರದ ಮೇಲೆ ಜಲರಾಶಿಯಿಂದ ತುಂಬಿತ್ತು. ನಿರಾಕಾರವಾಗಿತ್ತು ಪ್ರೇರ, ಆಕಾರ ಇದ್ದಿಲ್ಲ, ಶೂನ್ಯವಾಗಿತ್ತು. ಅರ್ಧ ನೀರು ಹೋಗಿ ಆಕಾಶ ಗುಮ್ಮಟ ಆಗಲಿ ಎಂದು ಹೇಳಿದ ದೇವರು. ಎರಡನೇದಾಗಿ ಗುಮ್ಮಟ ಅಂದರೆ ಆಕಾಶ ಆಯಿತು, ನೀರಿನಿಂದ ಮಾಡಲ್ಪಟ್ಟಿದೆ ಆಕಾಶ. ಇನ್ನು ಅರ್ಧ ನೀರು ಹೋಗಿ ಒಣನೆಲ ಕಾಣಿಸಿಕೊಳ್ಳಲೆಂದ ಆ ನೀರು ಸೈಡಿಗೆ ಹೋಗಿ ಪಕ್ಕಕ್ಕೆ ಹೋಗಿ ಸಮುದ್ರವಾಯಿತು. ಒಣನೆಲ ಕಾಣಿಸಿಕೊಂಡು ಒಣನೆಲಕ್ಕೆ ಭೂಮಿ ಎಂದು ಹೆಸರಿಟ್ಟ. ಹೀಗೆ ಮೊದಲನೇ ದಿನ ಆಕಾಶ ಭೂಮಿಯನ್ನು, ಸಾಯಂಕಾಲ ಹಗಲು ರಾತ್ರಿಯನ್ನು ನಿರ್ಮಿಸಿದ ಪ್ರೇರೆ. ಸೃಷ್ಟಿಕರ್ತನಾದ ಯೆಹೋವ ಆತನ ಕೈ ಕೆಲಸವಾದ ನಮ್ಮ ಮೇಲೆ ಪ್ರೀತಿ ಇಟ್ಟಿದ್ದಾನೆ ಪ್ರೇರೆ. ಎಲ್ಲ ಹೀಗೆ ಎರಡನೇ ದಿನ ಹಣ್ಣಿನ ಮರ, ಕಾಯಿಪಲ್ಯ ಗಿಡ. ಮೂರನೇ ದಿನ ಕ್ರಿಮಿಕೀಟಗಳು, ಕಾಡು ಮೃಗಗಳು. ನಾಲ್ಕನೇ ದಿನ ಸಮುದ್ರದ ಜಂತುಗಳು. ಐದನೇ ದಿನ ಆಕಾಶ ಪಕ್ಷಿಗಳು. ಹೀಗೆ ಆರನೇ ದಿನ ಮನುಷ್ಯರನ್ನು ನಿರ್ಮಿಸಿದ ದೇವರು ತನ್ನ ಹೋಲಿಕೆಯಲ್ಲಿ, ತನ್ನ ಸ್ವರೂಪದಲ್ಲಿ, ತನ್ನ ಕೈಯಿಂದ ನರರನ್ನು ಮಣ್ಣಿನಿಂದ ನಿರ್ಮಿಸಿದ ಪ್ರೇರೆ. ಹೀಗೆ ತನ್ನ ಕೆಲಸವಾದ ನಮ್ಮ ಮೇಲೆ ಪ್ರೀತಿ ಇಟ್ಟಿದ್ದಾನೆ ಪ್ರೇರೆ. ತನ್ನಂತೆ ಆಗಲು, ಹೌದು, ಮಹಿಮೆಯೊಳಗೆ ಸ್ಥಾನ ನೀಡಲು ಕರೆಯಲು ಬಂದಿದ್ದಾನೆ. 2000 ವರ್ಷಗಳ ಕೆಳಗೆ ಯೇಸು ಕ್ರಿಸ್ತನಾಗಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ನಮ್ಮ ಪಾಪ ಕೊಡುವ ಸಂಬಳ, ಸಾಲ, ಮರಣವನ್ನು ತಾನು ತೆಗೆದುಕೊಂಡಿದ್ದಾನೆ. ಸೈತಾನನ್ನು ನಮ್ಮ ಬಂಧಿಸಿಟ್ಟ, ದಾಸತ್ವದಲ್ಲಿಟ್ಟ ಸೈತಾನನ್ನು, ಇಹಲೋಕ ದುಷ್ಟಶಕ್ತಿ ಸೈತಾನ ದೆವ್ವವನ್ನು ಸೋಲಿಸಿದ್ದಾನೆ. ಶಿಲುಬೆಯಲ್ಲಿ ಸಮಾಧಿ ಮಾಡಿದ್ದಾನೆ. ಆತನನ್ನು ವಿಶ್ವಾಸಿಸುವ ಪರವಾಗಿ ಮರಣದ, ಪಾತಾಳದ, ಲೋಕದ ಬೀಗದ ಕೈಗಳನ್ನು ತೆಗೆದುಕೊಂಡು ಬಂದಿದ್ದಾನೆ. ಮೂರನೇ ದಿನ ಜೀವಕ್ಕೆ ಎದ್ದು ತನ್ನ ವಿಶ್ವಾಸಿಸುವ ಮಕ್ಕಳಿಗೆ, ಗುಂಪಿಗೆ, ಸಭೆಗೆ ಕೊಟ್ಟಿದ್ದಾನೆ. ಅದು ಹೀಗೆ ಮಣ್ಣಿಗೆ ರೂಪ ನೀಡಿದ್ದಾನೆ ಪ್ರೇರೆ. ತನ್ನ ರೂಪ ಮಹಿಮೆಯೊಳ್ಳೆ ಸ್ಥಾನ ನೀಡಿದ್ದಾನೆ. ಪುನರುತ್ಥಾನ ಆಗುವ ಮೂಲಕ, ಪ್ರಾಣ ಕೊಟ್ಟು ಎದ್ದೇಳುವ ಮೂಲಕ, ಮತ್ತು ನಮ್ಮೊಳಗೆ ಯೇಸು ಕ್ರಿಸ್ತನನ್ನು ನೋಡುವಂತೆ ಅನುಗ್ರಹಿಸಿದ್ದಾನೆ. ವಾಕ್ಯದ ಮುಖಾಂತರ, ಪರಿಶುದ್ಧಾತ್ಮನ ಮೂಲಕ, ಮತ್ತು ಆತನೊಳಗೆ ನಮ್ಮನ್ನು ಬಚ್ಚಿಟ್ಟಿದ್ದಾನೆ ಪ್ರೇರೆ. ಆತನ ವಾಕ್ಯದ ಕೆಳಗೆ, ಪ್ರೀತಿಯ ಕೆಳಗೆ, ಪರಿಶುದ್ಧಾತ್ಮನ ಕೆಳಗೆ, ಒಳಗೆ ನಿಸ್ವಾರ್ಥವಾದ ಆ ಶಿಲುಬೆ ಪ್ರೀತಿ ಮರಣಕ್ಕಿಂತಲೂ ಬಲವಾಗಿದೆ ಪ್ರೇರೆ. ಮರಣವನ್ನು ಗೆದ್ದಿದೆ. ಇದರಿಂದ ಬೆಳಕಾದ ದೇವರನ್ನು, ಸೃಷ್ಟಿಕರ್ತನಾದ ದೇವರನ್ನು, ಯೇಸು ಕ್ರಿಸ್ತನ ನಾಮದಲ್ಲಿ ವಿಶ್ವಾಸ ಬೇಕಾಗಿದೆ. ಕಾಣದ ದೇವರ ಕಾಣುವ ರೂಪ ಯೇಸು ಕ್ರಿಸ್ತನು, ಸರ್ವಸೃಷ್ಟಿಗೆ ಜ್ಯೇಷ್ಠ ಪುತ್ರನು, ಆಗಲೇ ಎಲ್ಲದರಲ್ಲಿ ಅಗ್ರಸ್ತನು, ಆದಿಸಂಭೂತನು, ಸತ್ತರೊಳಗಿಂದ ಮೊದಲು ಎದ್ದು ಬಂದ ಆತನು, ಆತನಲ್ಲಿ ಇರಿಸಲು ಇಷ್ಟಪಟ್ಟನು ತಂದೆಯಾದ ದೇವರು, ಎಲ್ಲವುಗಳ ಸೃಷ್ಟಿಕರ್ತನು. ಯೇಸು ಕ್ರಿಸ್ತನಲ್ಲಿ ಇಡಲು ನಿರ್ಧರಿಸಿದನು ತನ್ನ ದೈವತ್ವದ ಸಂಪೂರ್ಣತೆ, ಶಕ್ತಿ, ಜ್ಞಾನ, ವಿಮೋಚನೆ, ಶುದ್ಧೀಕರಣ ಅವತರಿಸಿ ವಾಸ ಮಾಡುವಂತೆ. ಹೌದ್ರಿ. ಹೀಗೆ ಆಕಾಶ ಸಿಂಹಾಸನ, ಭೂಮಿ ನನಗೆ ಪಾದಪೀಠ, ನನಗೆ ಇನ್ನೆಂಥ ಮನೆಯನ್ನು ಕಟ್ಟುವಿರಿ, ನನ್ನ ವಿಶ್ರಾಂತಿಗೆ ತಕ್ಕ ಸ್ಥಳ ಯಾವುದು, ಇವುಗಳನ್ನೆಲ್ಲ ನನ್ನ ಕೈಯೇ ನಿರ್ಮಿಸಿತು, ನನ್ನ ಕೈ ಎಂದು ಹೇಳ್ತಿದ್ದಾನೆ ದೇವರು. ಎರಡನೇ ವಾಕ್ಯ ನೋಡೋದಾದರೆ, ಹೌದು, ನನ್ನ ಕೈಯಿಂದಲೇ ಇವುಗಳೆಲ್ಲ ಉಂಟಾದವು. ಆಕಾಶ, ಭೂಮಿ, ಅದರಲ್ಲಿರೋ ಸಮಸ್ತ ದೇವರ ಕೈಯಿಂದ ಉಂಟಾಯ್ತಂತ. ಆಕಾಶ ಭೂಮಿ ದೇವರ ಮನೆ ಅಂತ. ದೇವರ ಮನೆಯಲ್ಲಿ ನಾವಿದ್ದು ದೇವರಿಗೆ ಒಂದು ಮನೆ ಕಟ್ಟಿಸ್ಕೊಡ್ತಿದ್ದೀವಿ. ನಾವು ಅನ್ಯ ಜನರಲ್ಲಿ ನೋಡ್ತೇವೆ ರೀ, ಹಿಂದೂ, ಮುಸ್ಲಿಂ, ಅವುಗಳಲ್ಲಿ ಅವರಿಗೊಂದು ಮನೆ ಕಟ್ಟಿ ಒಳಗಡೆ
ಚಿಕ್ಕ ಕೋಣೆಯನ್ನು ದೇವರಿಗೆಂದು ದೇವರ ಮನೆ ಅಂತ ಕಟ್ತಾರೆ. ಹಾಗಾಯಿತು. ನನ್ನ ವಿಶ್ರಾಂತಿಗೆ ತಕ್ಕ ಸ್ಥಳ ಯಾವುದು? ಆಕಾಶ ಸಿಂಹಾಸನ, ಭೂಮಿ ಪಾದಪೀಠ. ಯೋಚನೆ ಮಾಡೋ ಪ್ರೇರಣೆ ನಾವು. ಇದನ್ನೆಲ್ಲ ನನ್ನ ಕೈ ನಿರ್ಮಿಸಿತು. ನಮ್ಮ ಹೃದಯ ಗುಡಿಯೇ ದೇವರ ವಾಸಸ್ಥಾನ, ನಮ್ಮ ದೇಹ ದೇವರ ಆಲಯ, ಪರಿಶುದ್ಧ ಆತ್ಮ ಸ್ವರೂಪನ ದೇವರಿಗೆ ನಮ್ಮ ಹೃದಯ ಗರ್ಭಗುಡಿ ಎಂದು ವಿಶ್ವಾಸಿಸಬೇಕಾಗಿದೆ. ಕೊರಿಂಥ 1ನೇ ಪತ್ರಿಕೆ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನೋಡುತ್ತೇವೆ. ಇವುಗಳನ್ನೆಲ್ಲ ನನ್ನ ಕೈ ನಿರ್ಮಿಸಿತು, ಆಕಾಶ ಭೂಮಿಯನ್ನು. ಆದರೆ ನಾನು ಕಟಾಕ್ಷಿಸುವವನು ಎಂಥವನೆಂದರೆ, ನಾನು ವಾಸ ಮಾಡತಕ್ಕ ಸ್ಥಳ ಯಾವುದೆಂದರೆ ಅಂತ ಅರ್ಥ ಪ್ರೇರೆ. ಆಕಾಶ ಭೂಮಿ ನನ್ನ ವಾಸಸ್ಥಾನಕ್ಕೆ ವಿಶ್ರಾಂತಿಗೆ ತಕ್ಕ ಕಡಿಮೆಯಾಗಿರುವಲ್ಲಿ ವಿಶ್ರಾಂತಿಗೆ ಇನ್ನೆಂಥ ಮನೆ ಕಟ್ಟಿಕೊಡಬಲ್ಲಿರಿ ಎಂದು ಹೇಳುತ್ತಾ, ನಾನು ಕಟಾಕ್ಷಿಸುವವನು ಯಾರೆಂದರೆ, ಅಂದರೆ ನೀವು ನಿಮ್ಮ ಮನೆ ಕರೀತಿದ್ದೀರಿ, ನೀವು ಕಟ್ಟಿದ್ದ ಸ್ಥಳಗಳಲ್ಲಿ ನಾನು ವಾಸ ಮಾಡಬೇಕಂತ. ಆಕಾಶ ಭೂಮಿ ನನಗೆ ಕಡಿಮೆ ಬೀಳುತ್ತದೆ ವಾಸಸ್ಥಾನಕ್ಕೆ. ನೀವು ಕಟ್ಟಿದ್ದರಲ್ಲಿ ಬರುವುದಕ್ಕಾಗುವುದಿಲ್ಲ. ಆದರೂ ಬರುತ್ತೇನೆ. ಎಲ್ಲಿ ಬರುತ್ತೇನೆ? ನನ್ನ ಕೈ ಕೆಲಸವಾಗಿರುವ, ಮಣ್ಣಿನಿಂದ ನನ್ನ ರೂಪ ಕೊಟ್ಟಿರುವ, ನನ್ನ ಮಹಿಮಾತ್ಮವನ್ನು ಆದಿಯಲ್ಲಿ ಅಂತ ಊದಿ ಆ ಮಣ್ಣಿಗೆ ಜೀವ ಕೊಟ್ಟ ಆ ನನ್ನ ರೂಪವಾಗಿರುವ ಆ ದೇಹ, ಮನುಷ್ಯ ದೇಹದೊಳಗೆ ಬರುತ್ತೇನೆ. ಆ ಮನುಷ್ಯ ದೇಹ ಯಾವ ರೀತಿ ಇರಬೇಕಂದ್ರೆ, 2ನೇ ವಾಕ್ಯದಲ್ಲಿ ಓದ್ತೇವೆ ಪ್ರೇರೆ. ಯೆಶಾಯ ಗ್ರಂಥ 66ನೇ ಅಧ್ಯಾಯ 2ನೇ ವಾಕ್ಯ. ಪ್ರಾಫೆಟ್ ಐಸಾಯ ಚಾಪ್ಟರ್ 66 ವರ್ಸ್ 2nd ವರ್ಡ್. ನಾನು ಕಟಾಕ್ಷಿಸುವವನು ಎಂಥವನೆಂದರೆ ದೀನನು. ಹೌದು ಪ್ರೇರೆ, ಹೌದು. ನನ್ನ ಕೈಯಿಂದಲೇ ಇವುಗಳೆಲ್ಲ ಉಂಟಾದವು, ಆಕಾಶ ಅದರಲ್ಲಿರುವ ಭೂಮಿ ಸಮಸ್ತವು. ನಾನು ಕಟಾಕ್ಷಿಸುವವನು ಎಂಥವನೆಂದರೆ ದೀನನು, ಮನಮುರಿದವನು, ನನ್ನ ಮಾತಿಗೆ ಭಯಪಡುವವನು. ಆದರೆ 3 ಈ 3 ಯಾವ ಮನುಷ್ಯನೊಳಗೆ ಸ್ತ್ರೀಯೊಳಗೆ ಇರುತ್ತವೋ ಅವರನ್ನು ದೇವರು ತನ್ನ ವಿಶ್ರಾಂತಿಗೆ ತಕ್ಕ ಸ್ಥಳವಾಗಿ, ತನ್ನ ಆತ್ಮ ಸಂಬಂಧವಾದ ಜೀವಂತ ಮಂದಿರವಾಗಿ ಮಾರ್ಪಡಿಸಿಕೊಳ್ತಾನೆ ಪ್ರೇರೆ. ಹೌದು. ದೀನನು, ಮನಮುರಿದವನು, ನನ್ನ ಮಾತಿಗೆ ಭಯಪಡುವವನು. ಸೃಷ್ಟಿಕರ್ತನಾದ ಯೆಹೋವ ತನ್ನ ಕೈ ಕೆಲಸವಾದ ಮನುಷ್ಯನ ದೇಹದಲ್ಲಿ ಇರಲು ಬರುತ್ತಿದ್ದಾನೆ ಪ್ರೇರೆ. ಅನೇಕ ದೇವರ ಕೈ ಕೆಲಸವೇ ಪ್ರೇರೆ. ಆದರೆ ಸೃಷ್ಟಿ ಆಗಲಿ ಮರ ಗಿಡಗಳು ಪ್ರಾಣಿಗಳು ಆಗಲಿ ತಮ್ಮ ತಮ್ಮ ಜಾತಿಗೆ ಅನುಸಾರವಾಗಿ ಉಂಟಾಗಲಿ ಅಂದರೆ ಉಂಟಾಯಿತು. ಕಾಯಿಪಲ್ಯ ಗಿಡ, ಕ್ರಿಮಿಕೀಟಗಳು, ಪಶುಗಳು, ವಿಷಸರ್ಪಗಳು, ಆಕಾಶ ಪಕ್ಷಿಗಳು, ಭೂಜಂತುಗಳು, ಸಮುದ್ರದ ಜಂತುಗಳು, ಆಕಾಶ ತಾರಾಗಣ, ಸೂರ್ಯಚಂದ್ರ ನಕ್ಷತ್ರ, ಬೆಳಕು, ಹಗಲು, ಸೂರ್ಯಚಂದ್ರ ಎಲ್ಲ. ಆದರೆ ಮನುಷ್ಯನನ್ನು ಮಾತ್ರ ಆಗಲಿ ಅನ್ನಲಿಲ್ಲ ಪ್ರೇರೆ. ತನ್ನ ಸ್ವಂತ ಕೈಯಿಂದ, ತನ್ನ ಹೋಲಿಕೆಯಲ್ಲಿ, ತನ್ನ ಸ್ವಭಾವದಲ್ಲಿ, ತನ್ನ ಕೈಗಳಿಂದ ಪ್ರೇರೆ ರೂಪಿಸಿದ, ನಿರ್ಮಿಸಿದ, ಮಾಡಿದ ಮೊದಲನೆಯ ಶಿಲ್ಪಿ ದೇವರು ಪ್ರೇರೆ. ಆ ಶಿಲ್ಪಿ ನಿರ್ಮಿಸಿದ ಮೊದಲನೇ ಶಿಲ್ಪ ಜೀವಂತವಾದದ್ದು. ನಾವು ಅನೇಕ ಶಿಲ್ಪಿಗಳನ್ನು ನೋಡುತ್ತೇವೆ ದೇವಾಲಯದಲ್ಲಿ, ಹಿಂದೂ ಕ್ರೈಸ್ತ ದೇವಾಲಯಗಳಲ್ಲಿ. ಆ ಶಿಲ್ಪ ಜೀವಂತವಾದವುಗಳೆಲ್ಲ ಪ್ರೇರೆ. ಅವುಗಳ ಮುಖಾಂತರ ದೇವರ ಜ್ಞಾನ ಪಡೆಯುವುದು ಅಸಾಧ್ಯ. ಅನ್ಯ ಜನರಂತೆ ದೇವರಲ್ಲಿ ವಿಶ್ವಾಸ ಇಡಬಹುದು. ಜಡ ವಿಶ್ವಾಸ, ಆತ್ಮ ಸಂಬಂಧವಾದ ವಿಶ್ವಾಸ ಅಲ್ಲ ಪ್ರೇರೆ. ಶಾರೀರಿಕ ಸಂಬಂಧವಾದ ವಿಶ್ವಾಸ, ಲೋಕ ಸಂಬಂಧವಾದ ವಿಶ್ವಾಸ. ಲೋಕ ಸಂಬಂಧವಾದ ವಿಶ್ವಾಸ ಲೌಕಿಕತೆಗೆ ನಡೆಸುತ್ತದೆ, ಆತ್ಮಿಕತೆಗೆ ನಡೆಸುವುದಿಲ್ಲ. ದೇವರ ಚಿತ್ತವನ್ನು ಅರಿತುಕೊಳ್ಳುವಂತೆ ದೇವರ ಪರಿಶುದ್ಧ ಗ್ರಂಥದ ಬಳಿಗೆ ನಡೆಸುವುದಿಲ್ಲ. ದೇವರು ವಾಕ್ಯವಾಗಿದ್ದಾನೆ. ಆ ವಾಕ್ಯವಾದಾತನು ಆತ್ಮಸ್ವರೂಪನಾಗಿ ನಮ್ಮ ಮಧ್ಯದಲ್ಲಿ ಇಳಿದು ಬಂದಿದ್ದಾನೆ. ಮತ್ತೆ ಪಂಚಶತಮ ದಿನ ಆ ವಾಕ್ಯವಾದ ಆತ್ಮಸ್ವರೂಪನು ಯೇಸು ಹೇಳಿದ ಮಾತುಗಳನ್ನೇ ನಮಗೆ ತಿಳಿಯಪಡಿಸುತ್ತಾನೆ, ದೇವರನ್ನು ಮಹಿಮೆಪಡಿಸುತ್ತಾನೆ ಅಂತ ಗೊತ್ತಿಲ್ಲ ಪ್ರೇರೆ. ಹೀಗೆ ದೇವರು ವಿಶ್ರಾಂತಿಗೆ ತಕ್ಕ ಸ್ಥಳ ಎಂಥದ್ದಂದರೆ, ನಾನು ಕಟಾಕ್ಷಿಸುವನು ಎಂಥವನೆಂದರೆ ದೀನನು, ಮನಮುರಿದವನು, ನನ್ನ ಮಾತಿಗೆ ಭಯಪಡುವನು ಪ್ರೇರೆ. ಸೃಷ್ಟಿಕರ್ತನಾದ ಯೆಹೋವ, ತಂದೆಯಾದ ದೇವರು, ಯೇಸು ಕ್ರಿಸ್ತನಾಗಿ ಅಥವಾ ಯೇಸು ಕ್ರಿಸ್ತನು ತನ್ನ ಜೀವನ ಬೋಧನೆ
ಸಾಧನೆ, ಯಾತನೆ, ಮರಣ, ಪುನರುತ್ಥಾನ, ಮರಣದಿಂದ ಎದ್ದಿದ್ದು, ಸ್ವರ್ಗಕ್ಕೆ ಏರಿ ಹೋಗುವಾಗ ತಂದೆ ನನ್ನನ್ನು ವಿಶ್ವಾಸವರಿಗೆ ಮಾತು ಕೊಟ್ಟ ವರವಾದ ಪರಿಶುದ್ಧಾತ್ಮನ ಶಕ್ತಿಯನ್ನು, ಬೇರೊಬ್ಬ ನನ್ನಂತೆ ಇರುವ ವ್ಯಕ್ತಿಯನ್ನು ತಂದೆಯ ಬಳಿಯಿಂದ ನಾನೇ ಕಳಿಸಿಕೊಡುತ್ತೇನೆ. ಪಿತನಿಂದ ಹೊರಡುವ, ದೇವರಿಂದ ಹೊರಡುವ ಆ ಸತ್ಯ ಸ್ವರೂಪಿಯಾದ ಪರಿಶುದ್ಧಾತ್ಮನು ಬಂದಾಗ ನಿಮಗೆ ಎಲ್ಲವನ್ನೂ ಬೋಧಿಸುತ್ತಾ ಸಮಗ್ರ ಸತ್ಯದ ಕಡೆಗೆ ನಡೆಸುತ್ತಾನೆ. ಮುಂದೆ ಆಗುವ ಸಂಗತಿಗಳನ್ನು ತಿಳಿಸುತ್ತಾನೆ. ಪಾಪ, ನೀತಿ, ಅಂತಿಮ ತೀರ್ಪು, ನರಕ, ಸ್ವರ್ಗ ಎಲ್ಲವುಗಳ ಮನವರಿಕೆ ಮಾಡಿಕೊಡುತ್ತಾನೆ. ಇಹಲೋಕದ ದುಷ್ಟಶಕ್ತಿ ನಿಮ್ಮಿಂದ ಯಾವುದೆಲ್ಲ ಕಳ್ಳತನ ಮಾಡಿದೆಯೋ, ಜ್ಞಾನ, ಪರಿಶುದ್ಧತೆ, ವಿಶ್ವಾಸ, ಪ್ರಾರ್ಥನಾ ಜೀವಿತ, ದೇವರಿಗಾಗಿ ಹುಡುಕಾಟ ಎಲ್ಲವನ್ನು ಕಳಿಸಿಕೊಡುತ್ತಾನೆ, ಸರಿಪಡಿಸುತ್ತಾನೆ, ಮನವರಿಕೆ ಮಾಡಿಕೊಡುತ್ತಾನೆ. ನೀವು ನರಕ ಮಾರ್ಗದಲ್ಲಿದ್ದೀರಿ, ನಿರ್ಜೀವ ಕ್ರಿಯೆ, ನಿರರ್ಥಕ ನಡವಳಿಕೆ, ಮೂಢನಂಬಿಕೆ, ವಿಗ್ರಹ ಆರಾಧನೆಯಲ್ಲಿದ್ದೀರಿ. ಇವುಗಳು ಮಣ್ಣಿಗೆ ಸಂಬಂಧಪಟ್ಟಿದ್ದು. ಈ ಜ್ಞಾನ ದೆವ್ವಕ್ಕೆ ಸಂಬಂಧಪಟ್ಟ ಜ್ಞಾನ. ಇದರಿಂದ ಸೃಷ್ಟಿಕರ್ತನಾದ ದೇವರನ್ನು ವಿಶ್ವಾಸಿಸಿದಾಗ, ಯೇಸು ಕ್ರಿಸ್ತನ ಮುಖಾಂತರ ನಾವು ದೇವರನ್ನು ಕಂಡುಕೊಂಡಾಗ, ಆ ದೇವರು ಯೇಸು ಕ್ರಿಸ್ತನೆಂದು ನಂಬಿದಾಗ, ಸ್ವಂತ ರಕ್ಷಕನಾಗಿ ದೇವರಾಗಿ ಸ್ವೀಕರಿಸಿದಾಗ ನಾವು ದೇವರ ವಿಶ್ರಾಂತಿಗೆ ತಕ್ಕ ಸ್ಥಳವಾಗುತ್ತೇವೆ ಪ್ರೇರೆ. ನಮ್ಮಲ್ಲಿರುವ ಅಶಾಂತಿ ಹೊರಟು ಹೋಗುತ್ತದೆ, ನೆಮ್ಮದಿ ಉಂಟಾಗುತ್ತದೆ, ನಮ್ಮನ್ನು ಹಿಡಿದಿರುವ ಪೀಡೆ ಬಿಟ್ಟು ಹೋಗುತ್ತದೆ. ದೀನನು, ಮನಮುರಿದವನು, ನನ್ನ ಮಾತಿಗೆ ಭಯಪಡುವವನು ಆಗಿರುವವನೇ. ಹೌದು ಪ್ರೇರೆ, ದೇವರು ಕಟಾಕ್ಷಿಸುವಂಥವರು, ದೇವರು ವಿಶ್ರಾಂತಿ ತೆಗೆದುಕೊಳ್ಳುವ ಮಂದಿರ, ದೇಹ. ಹೌದು ಪ್ರೇರೆ, ಪಿಶಾಚಿಯೂ ಕೂಡ ಮನುಷ್ಯ ದೇಹ ಬೇಕಾಗಿದೆ, ಅದಕ್ಕೂ ತಕ್ಕ ವಿಶ್ರಾಂತಿ ಸ್ಥಳ, ದೇವರ ವಿಶ್ರಾಂತಿ ಸ್ಥಳ ಯಾವುದೆಂತ ಪಿಶಾಚಿಗೆ ಗೊತ್ತಾಗಿದೆ ಪ್ರೇರೆ. ಹೌದು ಪ್ರೇರೆ, ಉನ್ನತ ಲೋಕವೆಂಬ ಸ್ವರ್ಗ ಎಂಬ ಪವಿತ್ರಾಲಯದಲ್ಲಿ ನಿತ್ಯ ನಿವಾಸಿಯಾಗಿರುವ ಮಹೋನ್ನತನು, ಸರ್ವೋನ್ನತನು, ಆ ಜ್ಯೋತಿಗೆ ಮೂಲ ಕಾರಣನಾದನು ಆದಾತ ದೇವರು, ಜ್ಯೋತಿರ್ಮಯನು, ದೀನನು, ಮನಮುರಿದವನು, ಆತನ ಮಾತಿಗೆ ಭಯಪಡುವವನು ಆಗಿರುವ ಆತನ ಹೃದಯದಲ್ಲಿ ವಾಸ ಮಾಡಲು, ವಿಶ್ರಾಂತಿ ತೆಗೆದುಕೊಳ್ಳಲು ಬರ್ತಿದ್ದಾನೆ ಪ್ರೇರೆ. ಆತನಿಗೆ ವಿಶ್ರಾಂತಿ ನೀಡಲು, ಆತನ ಮುಖಾಂತರ ಅನೇಕ ಬೇಸತ್ವದ ಹೃದಯಗಳಿಗೆ ವಿಶ್ರಾಂತಿ ನೀಡಲು, ಸುವಾರ್ತೆಯ ಮುಖಾಂತರ. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತುಕೊಂಡವರೇ, ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ದೇಹಕ್ಕೆ, ಆ ದೇಹದಿಂದ ನನ್ನನ್ನು ಮಹಿಮೆ ಪಡಿಸುವುದಾದರೆ, ಮೀಸಲಾಗಿ ಮೆಚ್ಚುಗೆಯಾಗಿ ಸಜೀವ ಬಲಿಯಾಗಿ ಜೀವಿಸಿದರೆ, ಮಾನಸಾಂತರಗೊಂಡು ನೂತನ ಜೀವಿಗಳಾಗಿ ಬದುಕಿದರೆ, ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡ್ರೆ, ನನ್ನ ಸ್ವಾರ್ಥ ಸೇವೆಯನ್ನು ನಾನು ಆಜ್ಞಾಪಿಸಿದವುಗಳನ್ನು ಕೈಗೊಂಡು ನಡೆದರೆ, ಎಲ್ಲ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿದರೆ, ನಾನೇ ಲೋಕದ ಬೆಳಕು, ನಾನೇ ತಂದೆಯಾದ ದೇವರ ಬಳಿಗೆ ಮಾರ್ಗ, ಸ್ವರ್ಗಕ್ಕೆ. ನನ್ನ ಮುಖಾಂತರ ಯಾರು ಬರುವುದಿಲ್ಲ ತಂದೆಯಾದ ದೇವರ ಬಳಿಗೆ. ಇಹಲೋಕದ ಮಿಥ್ಯೆ ದೇವರು ಮನುಷ್ಯ ಮನೋನೇತ್ರಗಳಿಗೆ, ಹೃದಯಕ್ಕೆ ಎಳೆದ ಅಂಧಕಾರದ ಪರದೆಯನ್ನು ನಾನೇ ಹರಿದು ಹಾಕುವಾತನು ಎಂದು ತಿಳಿಸದಿದ್ದರೆ ಆತನನ್ನು ನಂಬಲು ಸಾಧ್ಯವಿಲ್ಲ. ತಿಳಿಸಬೇಕಾಗಿದೆ ಹೀಗೆ. ಮತ್ತು ಆತನನ್ನು ಧರಿಸಿಕೊಂಡಾಗ ವಿಶ್ರಾಂತಿ ಪಡೆಯುತ್ತೇವೆ. ಆತನ ನೊಗ ನಮ್ಮ ಮೇಲೆ ತೆಗೆದುಕೊಂಡಾಗ ನಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಗುತ್ತದೆ ಪ್ರೇರೆ. ಆತನ ನೊಗ, ಆತನ ಕೊಟ್ಟ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದೇ. ಆತನ ನೊಗ ಹಗುರ, ಆತನ ಹೊರೆ ಸುಗಮ. ಹೌದು, ಯೇಸು ಸುಳ್ಳು ಹೇಳುವುದಿಲ್ಲ ಪ್ರೇರೆ. ಆತನು ಸತ್ಯಕ್ಕೆ ಸಾಕ್ಷಿ ಕೊಡಲು ಬಂದಿದ್ದನು. ಆತನು ಸತ್ಯ ದೇವರ ಕುಮಾರನು, ಕೃಪೆ ಸತ್ಯ ಸಂಪೂರ್ಣದಿಂದ ತುಂಬಿದಾತನು. ಹೌದು, ಹೀಗೆ ಸೃಷ್ಟಿಕರ್ತನಾದ ಯೆಹೋವನು ದೀನನು, ಮನಮುರಿದವನು, ದೇವರ ಮಾತಿಗೆ ಭಯಪಡುವವನು ಆಗಿರುವ ಆತನ ಹೃದಯದಲ್ಲಿ, ಆತ್ಮದಲ್ಲಿ ಜಜ್ಜಿ ಹೋದ, ಮುರಿದು ಹೋದ ಎಲ್ಲ ಪರಿಸ್ಥಿತಿಯನ್ನು ಸರಿ ಮಾಡಲು ಬರುತ್ತಿದ್ದಾನೆ ಪ್ರೇರೆ. ನಿತ್ಯ ಜೀವ ನೀಡಲು, ಅಮರತ್ವ ನೀಡಲು,
ನಿಷ್ಕಳಂಕ ಜೀವಿತ ನೀಡಲು, ಸಮಾಧಾನ ನೀಡಲು. ಹೌದು ಪ್ರಿಯರೇ, ನಾವು ಸೃಷ್ಟಿಕರ್ತನಾದ ಯೆಹೋವ ಎನ್ನುವ ವಾಕ್ಯ ಭಾಗದ ಇನ್ನೊಂದು ವಾಕ್ಯ ನೋಡೋದಾದರೆ, ತಿಮೋತಿ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 16ನೇ ವಾಕ್ಯ. ಫಸ್ಟ್ ತಿಮೋತಿ ಲೆಟರ್ ಚಾಪ್ಟರ್ 6 ವರ್ಸ್ 16th ವರ್ಡ್. ಇಲ್ಲಿ ಓದೋದಾದರೆ ನಾವು ನೋಡುತ್ತೇವೆ, ರಾಜಾದಿರಾಜನು ಕರ್ತರ ಕರ್ತನು ತಾನೊಬ್ಬನೇ ಅಮರತ್ವ ಉಳ್ಳವನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನು ಆಗಿದ್ದಾನೆ. ಮನುಷ್ಯರಲ್ಲಿ ಯಾರೂ ಆತನನ್ನು ಕಾಣಲಿಲ್ಲ, ಯಾರೂ ಕಾಣಲಾರರು. ಆತನಿಗೆ ಮಾನವು ನಿತ್ಯ ಅಧಿಪತ್ಯವು ಇರಲಿ. ಆಮೇನ್. ಪೌಲನು ತಿಮೋತಿನಿಗೆ ಬರೆದ ಪತ್ರಿಕೆಯಲ್ಲಿ ತಿಮೋತಿನಿಗೆ ತಿಳಿಸುತ್ತಿದ್ದಾನೆ, ಪೌಲನು ದೇವ ತಂದೆಯ ಕುರಿತು. ದೇವರ ತಂದೆಯು ಯೆಹೋವನು, ಸೃಷ್ಟಿಕರ್ತನು, ರಾಜಾದಿರಾಜನು, ಕರ್ತರ ಕರ್ತನು, ರಾಜರಿಗೆ ರಾಜ ಅಂತ ಪ್ರೇರಿ, ರಾಜರನ್ನು ನೇಮಿಸುವ ಆತನು ಭೂಲೋಕದಲ್ಲಿ ಒಂದೊಂದು ದೇಶಕ್ಕೆ ಒಂದೊಂದು ದೊಡ್ಡ ಅಧಿಕಾರಿಗಳನ್ನು, ಒಂದೊಂದು ಪ್ರಾಂತ್ಯಕ್ಕೆ, ಜಿಲ್ಲೆಗೆ, ಹಳ್ಳಿಗೆ, ನಗರಕ್ಕೆ ಅಧಿಕಾರಿಗಳನ್ನು, ಗೌರ್ಮೆಂಟನ್ನು ನೇಮಿಸುವಾತನು. ರಾಜರ ರಾಜನು, ಕರ್ತರ ಕರ್ತನು, ತಂದೆಗಳಿಗೆ ತಂದೆ, ಗುರುಗಳಿಗೆ ಗುರು, ಬೋಧಕರಿಗೆ ಬೋಧಕ, ಒಡೆಯರಿಗೆಲ್ಲ ಒಡೆಯ. ಪ್ರೇರೆ, ರಾಜರ ರಾಜನು, ಕರ್ತರ ಕರ್ತನು, ತಾನೊಬ್ಬನೇ ಅಮರತ್ವದಲ್ಲಿ ವಾಸಿಸುತ್ತಾ. ಅದು ಪ್ರೇರೆ, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಾತನು. ಅಮರತ್ವ ಉಳ್ಳಾತನಂತ ಪ್ರೇರೆ, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡ್ತಾನಂತೆ ದೇವರು. ಆತ ಒಬ್ಬಾತನೇ ಅಮರತ್ವ ಉಳ್ಳಾತನಂತ ಪ್ರೇರೆ. ಅಮರತ್ವ ಅಂದರೆ ಮರಣ ಅದಕ್ಕೆ ಸಮೀಪಿಸಿದರೆ ಜೀವವಾಗುತ್ತದೆ, ಅಲ್ಲಿ ಮರಣ ಇಲ್ಲ. ಅಮರತ್ವವಿರುವಲ್ಲಿ ಸಮಸ್ತವೂ ಇರುತ್ತದೆ. ಅದು ದೈವತ್ವದ ಸಂಪೂರ್ಣತೆ ಪ್ರೇರೆ ಅಮರತ್ವ ಅಂದರೆ. ಹೌದು, ಅಮರತ್ವದ ಸಮೀಪಕ್ಕೆ ಹೋಗಬೇಕಂದ್ರೆ ನಿಷ್ಕಳಂಕತೆ ಬೇಕು. ಪಾಪದಿಂದ ಬಿಡುಗಡೆ, ಮಹಾಪರಿಶುದ್ಧತೆಯೊಳಗೆ ಪ್ರವೇಶವಾಗುವುದಾದರೆ, ಅತಿ ಪರಿಶುದ್ಧತೆ ಒಳಗೆ ಪ್ರವೇಶವಾಗುವುದಾದರೆ, ಪರಿಶುದ್ಧನು ಇನ್ನೂ ಪರಿಶುದ್ಧನಾಗಲೆಂದಂತೆ ಇನ್ನೂ ಪರಿಶುದ್ಧರಾದಾಗ ನಿಷ್ಕಳಂಕತೆಯೊಳಗೆ ಪ್ರವೇಶ ಆಗುತ್ತೆ ಪ್ರೇರೆ. ನಿಷ್ಕಳಂಕತೆ ಅಮರತ್ವ ಉಳ್ಳ ದೇವರನ್ನು ಸಮೀಪಿಸುವಂತೆ ಮಾಡುತ್ತದೆ. ಆ ಅಮರತ್ವ ಉಳ್ಳ ದೇವರು ತಾನೊಬ್ಬನೇ ಅಮರತ್ವ ಉಳ್ಳಾತನಂತ ಪ್ರೇರೆ. ನಮ್ಮನ್ನು ಕೂಡ ಅಮರತ್ವಕ್ಕೆ ಕರೆದಿದ್ದಾನೆ. ತಾನೊಬ್ಬನೇ ಅಮರತ್ವ ಉಳ್ಳಾತನಾಗಿ ಸೃಷ್ಟಿಕರ್ತ ಯೆಹೋವ ಯೇಸು ಕ್ರಿಸ್ತನಾಗಿ ನಮ್ಮನ್ನು ಕರೆದಿದ್ದಾನೆ ತಂದೆಯ ಮಹಿಮೆಗೆ. ತಂದೆ ನನಗೆ ಕೊಟ್ಟ ಮಹಿಮೆಯನ್ನು ನೀವು ನೋಡಬೇಕು, ನನ್ನ ಮಹಿಮೆಯಲ್ಲಿ ನೀವು ಪಾಲುಗಾರರಾಗಬೇಕು ಎಂದು ಕರೆದಿದ್ದ ಪ್ರೇರೆ. ಅಮರತ್ವ ಉಳ್ಳಾತನು ತಾನೊಬ್ಬಾತನೇ, ಬೆಳಕಿನಲ್ಲಿ ವಾಸ ಮಾಡುವಾತನು. ಹೌದು, ಒಂದು ದಿನ ಸುಮಾರು 7 ವರ್ಷ ಕೆಳಗೆ ಪ್ರೇರೆ ಪ್ರಾರ್ಥನೆ ಮಾಡಿ ಮಲ್ಕೊಂಡಿದ್ದೆ. ಮಧ್ಯಾಹ್ನ ಸಮಯ, ಬಿಸಿಲು ಬಹಳ ಇತ್ತು. ನಾನು ಪ್ರಾರ್ಥನೆಗೆಂದೇ ಒಂದು ಕೋಣೆ ತೆಗೆದುಕೊಂಡಿದ್ದೆ. ಪ್ರಾರ್ಥನೆ ಮಾಡಲು ಕೆಲಸಕ್ಕೆ ಹೋಗಿ ಬರ್ತಿದ್ದೆ. ಸಮಯ ಸಿಕ್ಕಾಗಿಲ್ಲ, ಪ್ರಾರ್ಥನೆಗೆ ಒಂದು ಕೋಣೆ ತೆಗೆದುಕೊಂಡಿದ್ದೆ ಬಾಡಿಗೆ. ಆ ಮಧ್ಯಾಹ್ನ ಬಿಸಿಲು, ಫ್ಯಾನ್ ಇಲ್ಲ, ಕರೆಂಟ್ ಹೋಗಿದೆ. ಆ ಬಿಸಿಲು ಜಳಕ್ಕೆ ತಡೆಯಲಾರದೆ ಆ ಬೆವರಿಲಿಂದ ಹಾಗೆ ಜಸ್ಟ್ ಮೂರ್ಛೆ ಹೋದಂತೆ ಈ ಥರ ಮಲಗಿಕೊಂಡೆ. ಆಗ ಒಂದು ದೊಡ್ಡ ಶಕ್ತಿ ಮೇಘದೋಪಾದಿಯಲ್ಲಿ ಕಿವಿಯಲ್ಲಿ ಬಂದು ಮಾತಾಡಿತು ಪ್ರೇರೆ. ಹಗುರವಾದ ಒಂದು ಮೋಡ, ಆ ಬೆಳ್ಳನೆ ಹೊಗೆ ಬಂದು ಕಿವಿಯಲ್ಲಿ ಬಂದು ಈ ಕಡೆ ಬಲಗಡೆ ನಿಷ್ಕಳಂಕ ಅಮರತ್ವ ಎಂದು ಹೇಳಿ ಮೆಲ್ಲಗೆ ಹಗುರವಾಗಿ ಆಕಾಶದ ಕಡೆಗೆ ಹೋಯ್ತು ಪ್ರೇರೆ, ಮರೆಯಾಯಿತು. ಹೌದು, ದೇವರು ಇಸ್ರೇಲರನ್ನು ಅರಣ್ಯದಲ್ಲಿ ಈಜಿಪ್ಟಿನಿಂದ ಬಿಡಿಸಿ ಕೆಂಪು ಸಮುದ್ರ 2 ಭಾಗ ಮಾಡಿ ನೆಲದಂತೆ ಒಣ ಮಾಡಿ ಸಮುದ್ರದಲ್ಲಿ ನಡೆಸಿ ದಡಕ್ಕೆ ಸೇರಿಸಿ 40 ವರ್ಷ ಪ್ರಯಾಣ ಮಾಡಿಸಿದಾತನು ಅವರಿಗೆ ಹಗಲಲ್ಲಿ ಮೇಘ ಸ್ತಂಭವಾಗಿ, ರಾತ್ರಿಯಲ್ಲಿ ಅಗ್ನಿ ಸ್ತಂಭವಾಗಿದ್ದಂತ ಪ್ರೇರೆ. ಹಾಗೆ ಮೇಘ ಸ್ತಂಭವಾಗಿ ಮಾತಾಡಿದ ಪ್ರೇರೆ ದೇವರು. ದೇವರು ಉಪಯೋಗಿಸುವ ಆತನ ವಾಹನಗಳು ಪ್ರೇರೆ ಮೇಘ,
ಮೇಘದಲ್ಲಿದ್ದುಕೊಂಡು ದೇವರು ಮೋಶೆ ಜೊತೆ ಮಾತಾಡ್ತಿದ್ನಂತ. ತಾಬೋರ್ ಬೆಟ್ಟದಲ್ಲಿ ಕೂಡ ಬೆಳ್ಳನೆ ಮೋಡವೊಂದು ಬಂದು ಅವರನ್ನೆಲ್ಲ ಆವರಿಸಿಕೊಂಡಿತ್ತು. ಮತ್ತಾಯ ಸುವಾರ್ತೆ 17ನೇ ಅಧ್ಯಾಯ. ಈತ ನನ್ನ ಪ್ರಿಯ ಕುಮಾರ, ಈತನ ಮಾತಿಗೆ ಕಿವಿ ಕೊಡಿರಿ ಎಂದು ಹೇಳುತ್ತಾನೆ. ಮೋಶೆ ಎಲಿಯನ್ನು ಪ್ರತ್ಯಕ್ಷವಾಗಿ ಯೇಸು ಕ್ರಿಸ್ತನ ಜೊತೆ ಮಾತಾಡುತ್ತಿರುವಾಗ ಮುಂದೆ ಆಗಲಿರುವ ಸಂಗತಿಗಳನ್ನು ಕುರಿತು ಜೆರುಸಲೇಮಿನಲ್ಲಿ ಯೇಸುವಿಗೆ ಯಾತನೆ ಉಂಟಾಗಲಿದೆ. ಹಿರಿಯರು, ಸಭಾಪ್ರಮುಖರು ಎಲ್ಲರೂ ಆತನ ಹಿಡಿದು ಕೊರಡೆಗಳಿಂದ ಓಡಿಸಿ ತಪ್ಪಾದ ಶಿಕ್ಷೆಗೆ ಒಳಪಡಿಸಿ ಮರಣದಂಡನೆ ವಿಧಿಸುತ್ತಾರೆ. ಆತನು ಸತ್ತು 3ನೇ ದಿನ ಮರಣಗಿದ್ದು ಪುನರ್ಜೀವಂತವಾಗಿ ಎದ್ದೇಳುತ್ತಾನೆ. ಈ ಕುರಿತು ಮಾತಾಡುತ್ತಿರುತ್ತಾರೆ. ಶಿಷ್ಯರಿಗೆ ಗೊತ್ತಾಗಲಿಲ್ಲ. ಎದ್ದು ನೋಡಿದಾಗ ಆ ಮೋಶೆ, ಎಲಿಯ, ಯೇಸು ಕ್ರಿಸ್ತ ಇರುವುದನ್ನು ಕಾಣುತ್ತಾರೆ. ಆ ವಾತಾವರಣ ಪ್ರಶಾಂತವಾಗಿರುತ್ತದೆ, ಸ್ವರ್ಗೀಯ ವಾತಾವರಣ. ಯೇಸುವಿಗೆ ಮಾತಾಡುವುದಕ್ಕೆ ಹೋಗುತ್ತಾರೆ ಪೇತ್ರ, ಯೋಹಾನ, ಯಾಕೋಬ. ಪೇತ್ರ ಮಾತಾಡುತ್ತಾನೆ, ಸ್ವಾಮಿ ಇಲ್ಲೇ ಇರುವುದು ಒಳ್ಳೆಯದು, ನಿನಗೊಂದು, ಎಲಿಯನಿಗೊಂದು, ಮೋಶೆಗೊಂದು ಪರ್ಣಶಾಲೆ ಅಥವಾ ಗುಡಾರ ಕಟ್ಟುತ್ತೇವೆ ಎಂದಾಗ ತಂದೆಯ ದೇವರು ಮಾತಾಡುತ್ತಾನೆ, ಈತ ನನ್ನ ಪ್ರಿಯ ಕುಮಾರನು, ಈತನ ಮಾತಿಗೆ ಕಿವಿಗೊಡಿರಿ ಎಂದು ಶಬ್ದವಾಗುತ್ತದೆ ಆಕಾಶದ ಮೋಡದೊಳಗಿಂದ. ಆ ಶಬ್ದ ಕೇಳಿ ಅವರು ಬೋರ್ಲು ಬೀಳ್ತಾರೆ ಪ್ರೇರೆ. ಅದು ಅರ್ಥ ಆಗೋದಿಲ್ಲ ಅವರಿಗೆ. ತಂದೆಯ ದೇವರ ಸ್ವರ ಅದು ಭಯಂಕರ ಇರುತ್ತದೆ ಪ್ರೇರೆ, ಗೂಡುವಿನಂತೆ ಇರುತ್ತದೆ. ಅದು ತನ್ನ ಪ್ರಿಯ ಕುಮಾರನಿಗೆ ಮಾತ್ರ ಅರ್ಥ ಆಗ್ತದೆ. ಅದು ಪರಿಶುದ್ಧ ಗ್ರಂಥದಲ್ಲಿ ಬರೆಸಲ್ಪಟ್ಟಿದ್ದು ಪರಿಶುದ್ಧ ಆತ್ಮ ಮುಖಾಂತರ ಯೇಸು ಕ್ರಿಸ್ತನ ಮರೆಸಿದ್ದಾನೆ ಪ್ರಿಯ. ದೇವರೇ ಬರೆಸಬೇಕು ಅದನ್ನು. ಅಲ್ಲಿವರೆಗೆ ಅವರಿಗೆ ಅರ್ಥ ಆಗಿಲ್ಲ. ಎದ್ದು ನೋಡ್ತಾರೆ ಪ್ರಿಯ. ಯೇಸು ಪ್ರಭು ಅವರ ಸಮೀಪಕ್ಕೆ ಬಂದು ಭಯಪಡಬೇಡ್ರಿ ಅಂದಾಗ ಎದ್ದೊಳ್ತಾರೆ. ಆಗ ಯೇಸು ಕ್ರಿಸ್ತನನ್ನು ಬಿಟ್ಟರೆ ಏಲಿಯ, ಮೋಶೆ, ಆ ಮೋಡ, ಶಬ್ದ, ಆ ಭಯಂಕರ ಸ್ವರ ಇರುವುದಿಲ್ಲ. ಹೌದು ಪ್ರಿಯ. ಯೇಸು ಕ್ರಿಸ್ತ ದೇವರ ಭಯಂಕರನಾದ ದೇವರ ಕೋಪದಿಂದ ಬಿಡಿಸಲು ಬಂದಿದ್ದಾನೆ ಪ್ರಿಯರೇ. ಈ ಲೋಕದ ಮೇಲೆ ದೈವ ಕೋಪ ಬರಲಿದೆ. ಮಾನವರ ಮೇಲೆ ಆತನ ಕೋಪ ಎರಗಲಿದೆ. ಆತನ ಸೃಷ್ಟಿಯನ್ನೇ ಅನುಭವಿಸುತ್ತಾ ಆ ಸೃಷ್ಟಿಕರ್ತನನ್ನೇ ಗುರುತಿಸದೆ ಸೃಷ್ಟಿ ವಸ್ತುಗಳನ್ನೇ ಪೂಜಿಸಿ ದೇವರ ಕೋಪ ತಂದುಕೊಂಡಿದೆ. ದೇವರ ಕೋಪ ಈ ಲೋಕದ ಮೇಲೆ ಅನೇಕ ರೀತಿ ಬರಲಿದೆ. ಯೇಸು ಕ್ರಿಸ್ತನ 2ನೇ ಸಾರಿ ಬರಲಿದ್ದಾನೆ. ತನ್ನ ಜನರನ್ನು ದೇವರ ಕೋಪದಿಂದ ಬಿಡುಗಡೆಯಾದ ತನ್ನಲ್ಲಿ ವಿಶ್ವಾಸಿಟ್ಟ ಜನರನ್ನು ಕರೆದುಕೊಂಡು ಹೋಗಲಿದ್ದಾನೆ. ಉಳಿದಿರುವ ಯೇಸು ಕ್ರಿಸ್ತನ ನಂಬಿ ಆತನನ್ನು ವಾಕ್ಯದ ಪ್ರಕಾರ ಆತನನ್ನು ಪ್ರೀತಿಸದವರಿಗೆ ಅಥವಾ ಭಕ್ತಿಹೀನರಾದ ಲೋಕದವರಿಗೆ ವಿಗ್ರಹ ಆರಾಧನೆ, ಮಾಟ ಮಂತ್ರ, ಜಾರತ್ವ, ವಿಚಾರ, ಕಾಮುಕತನ, ನರಹತ್ಯೆ, ಸುಳ್ಳಾದದ್ದೆಲ್ಲ ನಡೆಸುವವರನ್ನು ಬಿಟ್ಟು ಬಿಡುತ್ತಾನೆ ಪ್ರೇರೆ. ದೇವರಿಲ್ಲ ಅನ್ನುವರನ್ನು, ಪಶುಪ್ರಾಯರನ್ನೆಲ್ಲ ಬಿಟ್ಟು ಬಿಡುತ್ತಾನೆ. ಲೌಕಿಕತೆಯನ್ನು ಪ್ರೀತಿಸುವವರನ್ನೆಲ್ಲ ಬಿಟ್ಟು ಬಿಡುತ್ತಾನೆ. ಲೋಕ ವ್ಯಾಮೋಹಕ್ಕೊಳಗಾದವರನ್ನೆಲ್ಲ ಬಿಟ್ಟು ಬಿಡುತ್ತಾನೆ. ವಿಗ್ರಹ ಆರಾಧಕರನ್ನೆಲ್ಲ ಬಿಟ್ಟು ಬಿಡುತ್ತಾನೆ. ಸುಳ್ಳು ಸಭೆಗಳನ್ನೆಲ್ಲ ಬಿಟ್ಟು ಬಿಡುತ್ತಾನೆ. ದೇವರಿಗೆ ಗದರಿಕೆಗೆ ಕಿವಿಗೊಡೋದ, ದೇವರಿಂದ ದೂರ ಹೋದ, ದೇವರನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡ, ದೇವರು ಕೆಟ್ಟಾತನೆಂದು ಸೈತಾನ್ನಿಂದ ಪ್ರೇರೇಪಿಸಲ್ಪಟ್ಟು ಮೋಸವಾದ ಎಲ್ಲರನ್ನು ಬಿಟ್ಟು ಬಿಡುತ್ತಾನೆ. ಆಗ ಉಪದ್ರವಗಳು ಸಂಭವಿಸುತ್ತವೆ ಪ್ರೇರೆ. ಹೆಸರಿಗೆ ಮಾತ್ರ ಕ್ರೈಸ್ತರಿರುವವರಿಗೆ ಮತ್ತು ಅನ್ಯ ಜನರಿಗೆ ಹೌದು ಪ್ರೇರೆ. ಮೇಘಗಳಲ್ಲಿ ಬರಲಿದ್ದಾನೆ. ಎಲ್ಲ ಕುಲದವರು ಆತನನ್ನು ನೋಡಿ ಎದೆ ಬಡಿದುಕೊಳ್ಳುತ್ತಾರೆ. ಹೌದು ಪ್ರೇರೆ. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 16-17 ವಾಕ್ಯದಲ್ಲಿ ನೋಡುತ್ತೇವೆ. ಆಗ ಅವಕಾಶ ಇರುವುದಿಲ್ಲ ನಂಬುವುದಕ್ಕೆ. ಸಮಯ ಇರುವಾಗಲೇ, ಬೆಳಕಿರುವಾಗಲೇ, ಜೀವಂತವಾಗಿರುವಾಗಲೇ, ಆರೋಗ್ಯ ಇರುವಾಗಲೇ, ಜ್ಞಾನ ಇರುವಾಗಲೇ, ಅವಕಾಶ ಇರುವಾಗಲೇ, ದೇವರ ಭಕ್ತಿ ಎನ್ನುವ ಪದಾರ್ಥ ಇರುವಾಗಲೇ ಹೌದು ಪ್ರೇರೆ ವಿಶ್ವಾಸೋಣ ಯೇಸುವನ್ನು. ಯೇಸು ಯಾರು ಎಂದು ಪರಿಶುದ್ಧ ಗ್ರಂಥ, ಬೈಬಲ್ ಗ್ರಂಥ ಓದೋಣ ಪ್ರೇರೆ. ಈ ಗ್ರಂಥ ಮಾತನಾಡುವ ಪುಸ್ತಕ. ಬೇರೆ ಗ್ರಂಥಗಳೆಲ್ಲ ಲೋಕ ಪ್ರದರ್ಶನ ಮಾಡುತ್ತದೆ.
ಮನುಷ್ಯ ಕುರಿತು ತಿಳಿಯಪಡಿಸುತ್ತದೆ. ದೇವರೇ ಮನುಷ್ಯರಿಗಿಂತ ವಿಚಿತ್ರವಾಗಿ ವರ್ತಿಸಿದ್ದಾನೆಂದು ತಿಳಿಸುತ್ತದೆ. ಮತ್ತು ಮನುಷ್ಯನಂತೆ ದೇವರಲ್ಲ, ದೇವರು ಒಂದು ಪ್ರಾಣಿ ಮತ್ತು ಗುಡ್ಡವನ್ನು ಎತ್ತುವಾತನು ಅಥವಾ ಕುಯುಕ್ತಿ ಮಾಡಿ ಶತ್ರು ಸೈನ್ಯವನ್ನು ಸೋಲಿಸುವಾತನು, ಮದುವೆ ಮಾಡಿಕೊಳ್ಳುವಾತನು ಸಾವಿರಾರು ಸ್ತ್ರೀಯರನ್ನು ಎನ್ನುವಂತೆ ಇದೇ ಪ್ರೇರೆ ಕಾಮಾತುರರಾಗಿರುವುದನ್ನು. ಆದರೆ ಈ ಗ್ರಂಥದಲ್ಲಿ ದೇವರು ಪರಿಶುದ್ಧನಾಗಿ ಕಂಡುಬರುತ್ತಾನೆ. ದೇವರು ಮನುಷ್ಯರ ಯಾವ ಪಾಪದಲ್ಲಿ ಸೇರಲಾರದಾತನೇ ಕಂಡುಬರುತ್ತಾನೆ. ದೇವರು ಪರಿಶುದ್ಧ ಮಾರ್ಗದಲ್ಲಿ ನಡೆಯಿರಿ ಎಂದು ಹೇಳುವಾತನಾಗಿ ಕಂಡುಬರುತ್ತಾನೆ. ಮಕ್ಕಳೇ, ನನ್ನ ಬಳಿಗೆ ತಿರುಗಿ ಬನ್ನಿರಿ, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಿ, ನಾನು ಕರುಣೆಯುಳ್ಳವನಾಗಿರುವುದು ನೀವು ಕರುಣೆಯುಳ್ಳವರಾಗಿರಿ, ನಾನು ಲೋಕಕ್ಕೆ ಬೆಳಕಾಗಿರುವುದರಿಂದ ನನ್ನನ್ನು ನಂಬುವ ನೀವು ಕೂಡ ಲೋಕಕ್ಕೆ ಬೆಳಕಾಗಿರಿ ಎಂದು ಹೇಳುವಾತನೇ ಕಂಡುಬರುತ್ತಾನೆ ಪ್ರೇರೆ. ಮತ್ತು ಪರಿಶುದ್ಧ ಆತ್ಮನಿಂದ ಆತ್ಮಸ್ವರೂಪನಾದ ದೇವರೇ ತನ್ನನ್ನು ವಿಶ್ವಾಸಿಸುವವರ ಮೂಲಕ ಹೃದಯದಲ್ಲಿ ವಾಸ ಮಾಡಿ ವಿಶ್ರಾಂತಿ ತೆಗೆದುಕೊಂಡು ಅವರಿಗೆ ವಿಶ್ರಾಂತಿ ನೀಡಿ ಅವರ ಹೃದಯದಲ್ಲಿ ಹೊರಟ ದೇವರ ಸ್ವರ ಪರಿಶುದ್ಧಾತ್ಮ ಮುಖಾಂತರ ಮಾತಾಡಿ ಬರೆಸಿದ್ದಾನೆ ಪ್ರೇರೆ. ಬೇರೆ ಗ್ರಂಥಗಳೆಲ್ಲ ಅವು ಮಾಯಾ ಗ್ರಂಥಗಳು ಪ್ರೇರೆ. ಫಾಲೆನ್ ಏಂಜಲ್, ಪರಲೋಕದಿಂದ ಬಿದ್ದ ದೇವದೂತ, ದೇವರಾಗಬೇಕೆಂದು ದೇವರಿಂದ ತಿರಸ್ಕರಿಸಲ್ಪಟ್ಟು ಬಿದ್ದ ದೇವರ ದೂತ ಫಾಲೆನ್ ಏಂಜಲ್ ಕೇಡಿಗ ಆಗಿ ತಿರುಗಾಡುತ್ತಿದ್ದಾನೆ ಪ್ರೇರೆ. ಸೈತಾನ, ಲೂಸಿಫರ್, ಪಿಶಾಚಿ, ದೆವ್ವ. ಆತನು ದೇವರ ಗ್ರಂಥಕ್ಕೆ ವಿರುದ್ಧವಾಗಿ ತನ್ನ ಗ್ರಂಥವನ್ನು ಪ್ರೇರೆ. ಭೌತಿಕವಾದ ಗ್ರಂಥ ಇದೆ ಪ್ರೇರೆ, ಅವೆಲ್ಲ ಉಳಿದವಲ್ಲ. ಇದು ಆತ್ಮಿಕವಾದ ಗ್ರಂಥ. ಇದು ಆತ್ಮಸ್ವರೂಪನಾದ ಸೃಷ್ಟಿಕರ್ತನಾದ ದೇವರ ಬಳಿಗೆ ದೇವರ ಆತ್ಮಸ್ವರೂಪನಾಗಿದ್ದಾನೆ ಎಂದು ತಿಳಿಸುತ್ತದೆ. ಬೇರೆಲ್ಲ ವಿಗ್ರಹಗಳ ಬಗ್ಗೆ ತಿಳಿಸುತ್ತದೆ. ದೇವರು ಸೂರ್ಯ, ಚಂದ್ರ, ನಕ್ಷತ್ರ, ಪ್ರಾಣಿ, ಪಕ್ಷಿ, ಗಾಳಿ, ಮಳೆ ಎಂದು ತಿಳಿಸುತ್ತದೆ. ಇಲ್ಲ ಪ್ರೇರೆ, ದೇವರು ತನ್ನ ದೂತರನ್ನು ಬಿರುಗಾಳಿಯನ್ನಾಗಿಯೂ ತನ್ನ ಸೇವಕರನ್ನು ಅಗ್ನಿಜ್ವಾಲೆಯನ್ನಾಗಿಯೂ ಮಾರ್ಪಡಿಸುತ್ತಾನೆ ಅಂತ ಪ್ರೇರೆ. ಮತ್ತು ದೇವರ ವಾಕ್ಯ ನೀರಾಗಿದೆ. ಹೀಗೆ ದೂತರು ಅಗ್ನಿಜ್ವಾಲೆ, ಗಾಳಿ ಆಗಿದ್ದಾರೆ. ಆದರೆ ಬೇರೆ ಪುಸ್ತಕ ಅವರು ದೇವರೆನ್ನುತ್ತಾರೆ. ಇಲ್ಲ ಪ್ರಿಯ, ಆದ ಕಾರಣ ನಾವು ಪರಿಶುದ್ಧ ಗ್ರಂಥ ಬೈಬಲ್, ಸತ್ಯವೇದ, ಯೇಸು ಕ್ರಿಸ್ತನ ಜೀವನ, ಬೋಧನೆ, ಸಾಧನೆ, ಮಹತ್ಕಾರ್ಯ, ಯಾತನೆ, ಮರಣ, ಸಮಾಧಿ, ಜೀವಂತವಾಗಿ ಎದ್ದೇಳುವುದು, 40 ದಿವಸ ಎಲ್ಲರಿಗೂ ಕಾಣಿಸಿಕೊಂಡು ತನ್ನನ್ನು ಕಳಿಸಿಕೊಟ್ಟ ತಂದೆ ಬಳಿಗೆ ಹೋಗಿ ಐಕ್ಯವಾಗುವುದು. ಬೆಳಕಿನ ಒಳಗಿಂದ ಬಂದಿದ್ದ ಪ್ರೇರೆ ತಂದೆಯ ಒಳಗೆ ಹೋಗಿ ಆಸೀನನಾಗಿದ್ದಾನೆ. ತಂದೆಯ ಎದೆಯಲ್ಲಿ ಬೆಳಕಾದ ದೇವರು ಯೇಸು. ಹೀಗೆ ಅಮರತ್ವ ಉಳ್ಳಾತನಾಗಿದ್ದಾನೆ ಪ್ರೇರೆ. ಅಗಮ್ಯ ಜ್ಯೋತಿಯಲ್ಲಿ ವಾಸ ಮಾಡುತ್ತಾನೆ. ದೇವರು ಮಾತಾಡುತ್ತಾನೆ. ನಮ್ಮನ್ನೆಲ್ಲರ ನಿಷ್ಕಳಂಕರನ್ನಾಗಿ ಮಾಡಿ ತನ್ನ ಅಮರತ್ವದಲ್ಲಿ ಸೇರಿಸಿಕೊಂಡು ತಾನೊಬ್ಬನೇ ಅಮರತ್ವ ಪ್ರೇರೆ ನಮ್ಮನ್ನು ಸೇರಿಸಿಕೊಳ್ಳಲು ಕರೆದಿದ್ದಾನೆ ಯೇಸು ಕ್ರಿಸ್ತನ ಮುಖಾಂತರ. ಕಾರಣ ಯೇಸು ಕ್ರಿಸ್ತನು ದೇವರ ಅಂಶ, ಮಹಿಮೆಯಾದ ದೇವರ ಪಡಿಯಚ್ಚು, ಸ್ವಲ್ಪ ಭಾಗ ಆಗಿ ಬಂದಿದ್ದಾನೆ. ಹೌದು, ಪರಿಪೂರ್ಣ ಭಾಗ ಸ್ವರ್ಗದಲ್ಲಿ ಬಿಟ್ಟು ಬಂದಿದ್ದಾನೆ. ದೇವರ ಮಹಿಮೆಯನ್ನು ಬಿಟ್ಟು ಬಂದಿದ್ದಾನೆ. ದೇವರ ಬೆಳಕು, ದೇವರ ಸ್ವರ. ಪೂರ್ತಿ ದೇವರು ಬಂದರೆ ಸುಟ್ಟು ಹೋಗುತ್ತದೆ ಪ್ರೇರಿ ಭೂಮಿ. ದೇವರ ದೃಷ್ಟಿಯಲ್ಲಿ ಒಂದು ಎಲೆಯ ಮೇಲೆ ಬೀಳುವ ಒಂದು ನೀರಿನ ಹನಿಯಂತೆ ಭೂಮಿ. ಅದರಿಂದ ಅಷ್ಟು ದೊಡ್ಡ ಪ್ರಭಾವ, ಶಕ್ತಿ, ಜನರೇಟರ್ ಆದಾತನು ತಾಳಿಕೊಳ್ಳುವುದಿಲ್ಲ ಈ ಭೂಮಿ ಪ್ರೇರೆ. ಅದರಿಂದ ಆತನ ಮಹಿಮೆಯನ್ನು ನೋಡಲು ನಮ್ಮೆಲ್ಲರನ್ನು ಕರೆಯಲು ಬಂದಿದ್ದಾನೆ. ದೇವರ ಮಹಿಮೆಯೇ ಮನುಷ್ಯ ಆಯಿತು. ಆ ಮನುಷ್ಯ ಮತ್ತೆ ಮಹಿಮೆಗೆ ಪ್ರವೇಶ ಆಯಿತು. ಈ ಲೋಕದಲ್ಲಿ ಜೀವಿಸಿದ ತನ್ನ ಆತ್ಮವನ್ನು ನಮ್ಮ ಮೇಲೆ ಕಳುಹಿಸಿ ತನ್ನ ಮಹಿಮೆಗೆ ಕರೆಯುತ್ತಿದ್ದಾನೆ ಪ್ರೇರೆ. ಮಹಿಮಾ ಸ್ವರೂಪನು, ಮೃತ್ಯುಂಜಯನು,
ಯೇಸು ಮರಣದ ಮುಳ್ಳನ್ನು ಮುರಿದ ಆತನು ಪ್ರೇರೆ. ಆತನು ಗಾಯಗಳಿಂದ ನಮಗೆ ಗುಣ ಮಾಡಿದನು. ಆತನು ಸುರಿಸಿದ ರಕ್ತದಿಂದ ನಮ್ಮನ್ನು ಕೊಂಡುಕೊಂಡನು ತಂದೆಯ ದೇವರಿಗೆ, ಸ್ವರ್ಗಕ್ಕೆ. ಹೀಗೆ ಆತನ ಕೈಯಲ್ಲಿ ನಾವು ಮುರಿದಂಥ ರೊಟ್ಟಿಯಾಗಿ ಅನೇಕರಿಗೆ ಆಹಾರವಾಗುತ್ತೇವೆ ಪ್ರೇರೆ. ನಿಸ್ವಾರ್ಥವಾಗಿ ಜೀವಿಸುವ ಶಕ್ತಿ ಕೊಡುತ್ತಾನೆ. ಮರಣ ಗೆದ್ದ ಶಕ್ತಿ, ಪರಿಶುದ್ಧ ಆತ್ಮ ಶಕ್ತಿ, ಸ್ವರ್ಗ ಶಕ್ತಿ. ಹೀಗೆ ಪರಿಶುದ್ಧ ಆತ್ಮನ ಫಲಗಳನ್ನು ಫಲಿಸಲು, ವರಗಳನ್ನು ಕಾರ್ಯ ಮಾಡಲು ಆಯುಧಗಳನ್ನು ಧರಿಸಿ ಕಟ್ಟಕಡೆಯ ದಿನದಲ್ಲಿ ಹೋರಾಡುವ ಯುದ್ಧದಲ್ಲಿ, ವಿಶ್ವಾಸ ಎಂಬ ಪಂದ್ಯದಲ್ಲಿ, ಯುದ್ಧದಲ್ಲಿ ಜಯಶಾಲಿಗಳಾಗಿ ನಿಲ್ಲಲು ಸೈತಾನನ ಮುಂದೆ ವಾಕ್ಯ ಎಂಬ ಖಡ್ಗವನ್ನು ಕೊಡುತ್ತಾನೆ ಪ್ರೇರೆ. ನೀತಿ ಎಂಬ ನಿಲುವಂಗಿ, ಸತ್ಯ ಎಂಬ ನಡುಕಟ್ಟು, ಶಾಂತಿಯ ಸಂದೇಶ ಸಾರಲು ಶ್ರದ್ಧೆ ಎಂಬ ಪಾದರಕ್ಷೆ, ರಕ್ಷಣೆ ಎಂಬ ಶಿರಸ್ತ್ರಾಣ, ವಿಶ್ವಾಸ ಎಂಬ ರಕ್ಷಕವಚ, ಡಾಲು. ಯಾವಾಗಲೂ ಸೈತಾನ ಅಗ್ನಿಬಾಣಗಳು ಹಾಕಲು ಪ್ರಯತ್ನಿಸ್ತಾನೆ ಪ್ರೇರೆ ಯೇಸುವನ್ನು ವಿಶ್ವಾಸಿಸುವವರಿಗೆ, ಆತನ ಸಭೆಗೆ, ಆತನ ಸೇವಕರಿಗೆ. ವಿಶ್ವಾಸ ಗುರಾಣಿ ಯಾವಾಗಲೂ ಹಿಡಿದುಕೊಳ್ಬೇಕಂತ ಪ್ರೇರೆ. ಹೌದು, ವಿಶ್ವಾಸದ ಗುರಾಣಿ ದೇವರ ವಾಕ್ಯವೇ ವಿಶ್ವಾಸದ ಗುರಾಣಿಯಾಗಿದೆ ಪ್ರೇರೆ. ಹೀಗೆ ಸೃಷ್ಟಿಕರ್ತನಾದ ಯೆಹೋವ ಯಾರೂ ಸಮೀಪಿಸಲಾರದ ಅಮರತ್ವದಲ್ಲಿ ತಾನೊಬ್ಬತ್ತಿನ ವಾಸವಾಗಿದ್ದು, ಯಾರೂ ಸಮೀಪಿಸಲಾರದ ಬೆಳಕಿನಲ್ಲಿ ವಾಸ ಮಾಡುತ್ತಾನೆ ಪ್ರೇರೆ. ಮನುಷ್ಯರಲ್ಲಿ ಯಾರೂ ಆತನನ್ನು ಕಾಣಲಿಲ್ಲ, ಆದರೆ ಯೇಸು ಕಂಡಿದ್ದಾನೆ. ನಾನು ತಂದೆಯನ್ನು ನೋಡಿದ್ದೇನೆ. ತಂದೆ ಯಾರೆಂದು ಮಗನೊಬ್ಬನು ಮಾತ್ರ ತಿಳಿದಿದ್ದಾನೆ, ಮತ್ತು ಮಗನು ಯಾರೆಂದು ತಂದೆ ಮಾತ್ರ ಗೊತ್ತಿದೆ. ಮತ್ತು ನಾನು ಯಾರಿಗೆ ತಂದೆಯನ್ನು ತೋರಿಸಲು ಇಷ್ಟಪಡುತ್ತೇನೋ ಅವನು ತಂದೆಯನ್ನು ತಿಳಿದಿದ್ದಾನೆ ಎಂದು, ಹೀಗೆ ತಂದೆಯನ್ನು ತೋರಿಸಲು ನಮ್ಮನ್ನು ಕರೆದುಕೊಂಡು ಹೋಗಲು ಬಂದಿದ್ದಾನೆ ಪ್ರೇರೆ. ಯೇಸುವಿನ ಮುಖಾಂತರ ಮಾತ್ರ ದೇವರನ್ನು ಸಮೀಪಿಸಲು ಸಾಧ್ಯ. ಬೇರೆಲ್ಲ, ನನಗಿಂತ ಮೊದಲು ಬಂದವರೆಲ್ಲರೂ ಕಳ್ಳರು, ದೋಚಿಕೊಳ್ಳುವವರಾಗಿದ್ದಾರೆ ಪ್ರೇರೆ. ಕಳ್ಳರು, ಹಣ ಆಸೆ ಇರುವವರು, ಸ್ತ್ರೀ ಆಸೆ ಇರುವವರು, ಅಧಿಕಾರ ಆಸೆ ಇರುವವರು, ಕಾಮ, ಮೋಹ, ಮದ, ಮತ್ಸರ, ಕೋಪತಾಪ, ಕುಡಿಕತನ, ರಹಸ್ಯ ಪಾಪದಲ್ಲಿದ್ದವರು ಪ್ರೇರೆ. ಅವರು ಸತ್ತು ಹೋಗಿ ಮಣ್ಣಾದರು ಪ್ರೇರೆ. ಯೇಸು ಕ್ರಿಸ್ತನಾದರು ಜೀವ ಸ್ವರೂಪನು, ಜೀವ ಅಧಿಪತಿ, ಸೃಷ್ಟಿಯ ಸಮಸ್ತಕ್ಕೂ ಜೀವಿಗಳಿಗೂ ಆಧಾರಭೂತನು, ಮನುಷ್ಯನನ್ನು ತನ್ನ ಹೋಲಿಕೆಯಲ್ಲಿ ನಿರ್ಮಿಸಿದ ಆತನು, ದೇವರ ಎರಡನೇ ವ್ಯಕ್ತಿತ್ವ, ದೇವರ ಸ್ವರ. ದೇವರು ಆತ್ಮನಾಗಿದ್ದಾನೆ. ಆ ಆತ್ಮನು ಮಾತಾಡಿದರೆ ವಾಕ್ಯ ಶಬ್ದ ಬರುತ್ತದೆ. ಆ ಶಬ್ದ ಯೇಸು ಕ್ರಿಸ್ತಾಗಿ ಮಾಂಸಾಕಾರಿಯಾಗಿ ಬಂದು ಪಾಪ ಕ್ಷಮಾಪಣೆಯ, ರಕ್ಷಣೆಯ, ಸತ್ಯ ಜೀವಿತದ ಕಾರ್ಯ ಮಾಡಿ ಹೋದ ಪ್ರೇರೆ. ಆ ಪಾಪ ಕ್ಷಮಾಪಣೆ ಸ್ವೀಕರಿಸಬೇಕು ಯೇಸುವಿನ ಹೆಸರಿನಲ್ಲಿ. ಆ ರಕ್ಷಣೆ ಹೊಂದಬೇಕು, ಆ ಸತ್ಯದ ಜ್ಞಾನ, ಆ ಸತ್ಯಲೋಕ ಸೇರಬೇಕು ಪ್ರೇರೆ. ಹೀಗೆ ಕೃಪೆ ನೀಡಿದ್ದಾನೆ ಯೇಸುವಿನ ವಿಶ್ವಾಸವರಿಗೆ ತಂದೆಯ ದೇವರು. ಮನುಷ್ಯರಲ್ಲಿ ದೇವರನ್ನು ಯಾರು ನೋಡಲಿಲ್ಲ, ಯೇಸುವಿನ ಮುಖಾಂತರ ನೋಡುತ್ತೇವೆ ಪ್ರೇರೆ. ಯಾರು ಕಾಣಲಾರರು. ಈ ತಂದೆಯನ್ನು ನೋಡಬೇಕಂದ್ರೂ ಕೂಡ ಆ ಸ್ಥಾನದಲ್ಲಿ ಯೇಸು ಕಾಣಿಸುತ್ತಾನೆ ಪ್ರೇರೆ. ಹೌದು, ಕಾರಣ ಯೇಸು ದೇವರು ತನ್ನ ದೈವತ್ವದ ಸಂಪೂರ್ಣತೆಯನ್ನು ತನ್ನ ಕುಮಾರನಾದ, ತನ್ನ ಸ್ವರ ವಾಕ್ಯವಾದ ಯೇಸು ಕ್ರಿಸ್ತನಲ್ಲಿ ಅವತರಿಸಿ ವಾಸಿಸಬೇಕು, ತನ್ನ ದೈವತ್ವ ಸಂಪೂರ್ಣತೆ ಎಂದು. ಹೌದು, ಯೇಸು ಕ್ರಿಸ್ತನು ಯೌವನ ರಕ್ತ ಸುರಿಸಿ ನಮ್ಮನ್ನೆಲ್ಲ ಕೊಂಡುಕೊಂಡಿದ್ದಾನೆ ಪ್ರಾಣ ಕೊಟ್ಟು. ದೇವರು ಕೂಡ ಯೇಸು ಕ್ರಿಸ್ತನಲ್ಲಿ ಯೌವನನಾಗಿ ಕಂಡು ಬರುತ್ತಾನೆ ಪ್ರೇರೆ. ಹೌದು, ಮಕ್ಕಳಿಗೆ ತಂದೆಯಂತೆ ಕಂಡ್ರೆ ಅವರು ಭಯಪಡುವುದಿಲ್ಲ. ಯಾವುದೋ ದೊಡ್ಡ ಬೆಳಕಾಗಿ ಅಗ್ನಿಯಾಗಿ ಕಂಡು ಬಂದರೆ ಸುಟ್ಟು ಹೋಗ್ತವೆ ಪ್ರೇರೆ. ಹೌದು, ಹೀಗೆ ತಂದೆಯನ್ನು ಕೂಡ ತೋರಿಸುವ ಸಾಮರ್ಥ್ಯ ಯೇಸುವಿನಲ್ಲಿದೆ. ತಂದೆ ಯೇಸು ಒಂದೇ ಆಗಿದ್ದಾರೆ. ಮನುಷ್ಯರಲ್ಲಿ ಯಾರೂ ತಂದೆಯನ್ನು ಕಾಣಲಿಲ್ಲ, ಯಾರು ಕಾಣಲಾರರು. ಆತನಿಗೆ ಮಾನವು ನಿತ್ಯ ಅಧಿಪತ್ಯವೂ ಇರಲಿ. ಆದರೆ ತಂದೆಯ ದೇವರಿಗೆ ಮಾನ ನಿತ್ಯ ಅಧಿಪತ್ಯ ಇರಬೇಕಂತ ಪ್ರೇರೆ ನಮ್ಮ ಜೀವಿತದಲ್ಲಿ. ಹೌದು, ದೇವರಿಗೆ ಮಾನ ಕೊಡಬೇಕು. ಆತನ ಹೇಳಿದ ಕಾರ್ಯಗಳ ಪ್ರಕಾರ ನಡೆದು, ಆತನ ವಾಕ್ಯ ನಡೆದು, ಆತನ ಆಧಿಪತ್ಯ, ಆತನ ಶಕ್ತಿ, ಆತನ ರಾಜ್ಯ, ನೀತಿಗಾಗಿ ಜೀವಿಸಬೇಕು ಪ್ರೇರೆ ನಮ್ಮ ಜೀವನದಲ್ಲಿ ಇರಲಿ.
ಆಮೇನ್ ಎಂದು ಹೇಳುತ್ತಿದ್ದಾನೆ ಪೌಲನು. ಹೀಗೆ ಸೃಷ್ಟಿಕರ್ತನಾದ ಯೆಹೋವ ಅಂಶಭಾಗದಲ್ಲಿ ನೋಡಿದ ಪ್ರೇರೆ, ಮೊದಲನೇದಾಗಿ ದೇವರು ಆಕಾಶ ಭೂಮಿಯನ್ನು ನಿರ್ಮಿಸಿದನು. ಇಂಥ ದೊಡ್ಡ ಮನೆ ನನಗಿರುವಾಗ ನನ್ನ ವಿಶ್ರಾಂತಿಗೆ ತಕ್ಕ ಸ್ಥಳ ಇನ್ನೆಲ್ಲಿ ನಿರ್ಮಿಸ್ತೀರಿ ನೀವು? ಇದನ್ನೆಲ್ಲ ನಿರ್ಮಿಸಿದ್ದು ನನ್ನ ಕೈ. ಆದರೂ ನಾನು ವಿಶ್ರಾಂತಿ ತೆಗೆದುಕೊಳ್ಳುವ ಸ್ಥಳ ಯಾವುದಂದರೆ, ಅಥವಾ ನಾನು ಕಟಾಕ್ಷಿಸುವನು ಎಂಥವನೆಂದರೆ ದೀನನು, ಮನಮುರಿದವನು, ದೇವರ ಮಾತಿಗೆ ಭಯಪಡುವವನು. ಯೇಸು ಕ್ರಿಸ್ತನೇ ಮೊದಲನೇದಾಗಿ ದೀನನಾಗಿ ಬಂದನು ನಮ್ಮ ಮಧ್ಯೆ, ಮನಮುರಿದನಾಗಿ ಜೀವಿಸಿದ. ಯಾರು ಏನೆಂದರೂ ಕೂಡ ಬೈಯುವವರಿಗೆ ಬೈಯಲಿಲ್ಲ, ಒಡೆಯವರಿಗೆ ಒಡೆಯಲಿಲ್ಲ, ಶಪಿಸುವವರಿಗೆ ಶಪಿಸಲಿಲ್ಲ. ಬಲಿಗೊಯ್ದ ಕುರಿಮರಿಯಂತೆ, ಉಣ್ಣೆ ಕತ್ತರಿಸುವವರ ಮುಂದೆ ನಿಂತ ಮೂಕ ಕುರಿಮರಿಯಂತೆ. ಹೌದು ಪ್ರೇರೆ, ಮೌನವಾಗಿದ್ದನು. ದುಷ್ಟರ ನಡುವೆ ಆತನನ್ನು ಉಣಲಾಯಿತು, ಕೊಂದು. ಆದರೆ 3ನೇ ದಿನ ತಿರುಗಿ ಚಿರಂಜೀವಿಯಾಗಿ ಎದ್ದನು ಪ್ರೇರೆ. ಆತನ ವಿಶ್ವಾಸುವರ ಚಿರಂಜೀವಿ ಸಂತಾನವನ್ನು ಸ್ಥಾಪಿಸಿದ. ಹೀಗೆ ಸೃಷ್ಟಿಕರ್ತನಾದ ಯೆಹೋವನು ಅಮರತ್ವ ಉಳ್ಳಾತನಾಗಿದ್ದಾನೆ ಪ್ರೇರೆ. 2ನೇದಾಗಿ ಯಾರು ಸಮೀಪಿಸದ ಬೆಳಕಿನಲ್ಲಿ, ಮಹಾ ಬೆಳಕಿನಲ್ಲಿ ವಾಸ ಮಾಡುತ್ತಾನೆ. ಅಗಮ್ಯವಾದ ಬೆಳಕಿನಲ್ಲಿ ಯಾರು ಆತನನ್ನು ಕಾಣಲಾರರು. ಆತನಿಗೆ ಮಾನವು ಅಧಿಪತ್ಯವು ನಿತ್ಯ ಅಧಿಪತ್ಯ ಇರಲಿ. ಹೌದು, ಹೀಗೆ ನಮ್ಮ ಸೃಷ್ಟಿಕರ್ತನಾದ ಯೆಹೋವನು. ನಾವು ಇನ್ನೊಂದು ವಾಕ್ಯ ನೋಡುತ್ತೇವೆ, ಜಕರ್ಯ ಪ್ರವಾದಿ ಗ್ರಂಥ 4ನೇ ಅಧ್ಯಾಯ 7ನೇ ವಾಕ್ಯ. ಪ್ರಾಫೆಟ್ ಜಕರ್ಯ ಚಾಪ್ಟರ್ 4 ವರ್ಸ್ 7th ವರ್ಡ್. ಇಲ್ಲಿ ಓದುವುದಾದರೆ, ಶಕ್ತಿಯಿಂದಾಗಲಿ ಬಲದಿಂದಾಗಲಿ ಅಲ್ಲ, ನನ್ನ ಆತ್ಮದಿಂದಲೇ ಕಾರ್ಯವು ನೆರವೇರುವುದು ಎಂದು ಹೇಳಿದ್ದಾನೆ. ಮನುಷ್ಯ ಶಕ್ತಿಯಿಂದ ಬಲದಿಂದ ಈ ಕಾರ್ಯ ನೆರವೇರುವುದಿಲ್ಲ ಅಂತ ಪ್ರೇರೆ. ಯಾವ ಕಾರ್ಯ? ಅಮರತ್ವವುಳ್ಳ ದೇವರನ್ನು, ಆ ದೇವರ ಬೆಳಕನ್ನು ಸಮೀಪಿಸುವ ಕಾರ್ಯ. ಹೌದು, ದೇವರೇ ತನ್ನ ಶಕ್ತಿಯಾದ ಬಲವಾದ ಯೇಸು ಕ್ರಿಸ್ತನನ್ನು, ಪರಿಶುದ್ಧಾತ್ಮನನ್ನು ಕಳಿಸಿಕೊಟ್ಟಿದ್ದಾನೆ ಪ್ರೇರೆ. ರಕ್ಷಣಾ ಕಾರ್ಯ ಸ್ಥಾಪಿಸೋಗಿದ್ದಾನೆ. ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮ ಪಾಪ ಕೊಡುವ ಸಂಬಳ ಮರಣದಿಂದ ಬಿಡಿಸಿದ್ದಾನೆ, ತನ್ನ ಮರಣದಿಂದ ಶಿಲುಬೆಯಲ್ಲಿ. ಹೀಗೆ ಶಕ್ತಿಯಿಂದಲ್ಲ ಬಲದಿಂದಲ್ಲ, ದೇವರು ತನ್ನ ಆತ್ಮದಿಂದಲೇ ನಮ್ಮನ್ನು ರಕ್ಷಿಸಿದ್ದಾನೆ ಮತ್ತು ಭೂಮಿಯ ಮೇಲೆ ಕೃಪೆ ತೋರಿಸುತ್ತಾ ನೀತಿ ನ್ಯಾಯಗಳನ್ನು ನಡೆಸುತ್ತಿದ್ದಾನೆ ಪ್ರೇರೆ. ನಮ್ಮ ದೇವರು ಮನುಷ್ಯ ಬಲ, ಮನುಷ್ಯ ಶಕ್ತಿ ಅಲ್ಲ. ನಮ್ಮ ದೇವರು ಆತ್ಮಶಕ್ತಿಯಾಗಿದ್ದಾನೆ. ಹೌದು, ಈ ಲೋಕ ಅದರಲ್ಲಿ ಸಮಸ್ತವನ್ನು ದೇವರು ತನ್ನ ಪರಿಶುದ್ಧ ಆತ್ಮನ ಮುಖಾಂತರ ಚಲಿಸುವಂತೆ ಮಾಡುತ್ತಿದ್ದಾನೆ. ಹೌದು, ದೇವರ ಆತ್ಮ ಎಲ್ಲಿದೆಯೋ ಅಲ್ಲಿ ಬಿಡುಗಡೆ, ಸ್ವಾತಂತ್ರ್ಯ, ದೇವರ ಮಕ್ಕಳ ಸ್ಥಾನ, ದುರಾತ್ಮನ ಪಲಾಯನ. ಹೌದು ಪ್ರೇರೆ. ಹೀಗೆ ಭೂಮಿಯ ಮೇಲೆ ಕೃಪೆ ತೋರಿಸುತ್ತಾ ನೀತಿ ನ್ಯಾಯಗಳನ್ನು ನಡೆಸುತ್ತಿದ್ದಾನೆ ಪ್ರೇರೆ. ಸೃಷ್ಟಿಕರ್ತನಾದ ಯೆಹೋವ ಯೇಸು ಕ್ರಿಸ್ತನಾಗಿ ನೀತಿ ನ್ಯಾಯ. ಹೌದು, ನೀತಿ ಅಂದರೆ ದೇವರ ಕಾರ್ಯಗಳು ಪ್ರೇರೆ. ಇದ್ದದ್ದು ಸತ್ಯವಾದ ಕಾರ್ಯಗಳು, ಜೀವಂತ ಕಾರ್ಯಗಳು, ಮಹಿಮೆಯ ಕಾರ್ಯಗಳು. ನ್ಯಾಯ ಅಂದರೆ ಆತನ ಕಾರ್ಯಗಳಿಗೆ ಯಾರು ಅಡ್ಡಿಪಡಿಸಲಾರರು ಪ್ರೇರೆ. ನೀತಿ ನ್ಯಾಯಗಳು, ಪ್ರೀತಿ ಸತ್ಯತೆಗಳು ಆತನ ಸಿಂಹಾಸನದ ಅಸ್ತಿವಾರ. ಹೀಗೆ ಭೂಮಿ ಮೇಲೆ ಕೃಪೆ ತೋರಿಸುತ್ತಾನೆ ಪ್ರೇರೆ. ಆತನ ನಂಬಿದವರಿಗೆ ನೀತಿಯಿಂದ ತುಂಬಿಸುತ್ತಾನೆ, ನ್ಯಾಯದಿಂದ ನಡೆಸುತ್ತಾನೆ ಸೃಷ್ಟಿಕರ್ತನಾದ ಯೆಹೋವ. ಹೌದು, ಹೀಗೆ ಯೆರೆಮೀಯ ಪ್ರವಾದಿ ಗ್ರಂಥ 9ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ನೋಡುತ್ತೇವೆ, ಭೂಮಿ ಮೇಲೆ ಕೃಪೆ ತೋರಿಸುತ್ತಾನೆ. ಹೌದು, ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯ ಮಾಡುವ ಜ್ಞಾನ ನೀಡುತ್ತಾನೆ ಮನುಷ್ಯರಿಗೆ. ಮತ್ತು ನ್ಯಾಯ ಮಾಡುವ ನ್ಯಾಯಾಧಿಪತಿಗಳನ್ನು, ಒಳ್ಳೆಯ ಹೃದಯವುಳ್ಳವರನ್ನು ಎಬ್ಬಿಸುತ್ತಾನೆ, ನೀತಿವಂತರನ್ನು ಹುಟ್ಟಿಸುತ್ತಾನೆ ಪ್ರೇರೆ ವಿಶ್ವಾಸದ ಮುಖಾಂತರ. ಮತ್ತು ಯೆರೆಮೀಯ ಪ್ರವಾದಿ ಗ್ರಂಥ 32ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ಕೂಡ ಓದುತ್ತೇವೆ. ಜೆರೆಮಿಯ ಪ್ರಾಫೆಟ್ ಚಾಪ್ಟರ್
32 ವರ್ಸ್ 27th ವರ್ಡ್. ಇಲ್ಲಿ ಓದುವುದಾದರೆ, ನರಪ್ರಾಣಿಗಳಿಗೆ ನಾನೇ ದೇವರು, ನನಗೆ ಅಸಾಧ್ಯವಾದದ್ದು ಯಾವುದಾದರೂ ಇದೆಯಾ ಎಂದು ಪ್ರಶ್ನೆ ಮಾಡುತ್ತಿದ್ದಾನೆ. ಸೃಷ್ಟಿಕರ್ತನ ದೇವರಿಗೆ ಅಸಾಧ್ಯವಾದ ಯಾವುದಿಲ್ಲ ಅಂತ ಪ್ರೇರೆ. ನರಪ್ರಾಣಿಗಳಾದ ನಮಗೆ ದೇವರು ಯೇಸು ಕ್ರಿಸ್ತನನ್ನು ವಿಶ್ವಾಸುವ ತನಕ ನಾವು ನರಪ್ರಾಣಿಗಳ ಸಾಲಿನಲ್ಲಿ ಬರುತ್ತೇವೆ ಪ್ರೇರೆ. ಯೇಸುವನ್ನು ವಿಶ್ವಾಸಿಸಿದಾಗ ದೇವರ ಕುಮಾರರ ಸಾಲಿನಲ್ಲಿ ಬರುತ್ತೇವೆ. ನರಪ್ರಾಣಿಗಳು ಮಣ್ಣಿಗೆ ಸಂಬಂಧಪಟ್ಟು ಮುಗಿದು ಹೋಗುತ್ತವೆ. ಅವರಲ್ಲಿರುವ ಆತ್ಮ ದೇವರಿಂದ ಕಳೆದು ಹೋಗುತ್ತದೆ. ಆದರೆ ದೇವಕುಮಾರರ ಆತ್ಮ ದೇವರ ಬಳಿಗೆ ಹೋಗುತ್ತದೆ. ದೇವರ ಅಧಿಕಾರ ಸಾಧಿಸುತ್ತದೆ ಭೂಮಿಯಲ್ಲಿ ದೇವರಂತೆ. ಹೌದು, ನರಪ್ರಾಣಿಗಳಾದ ನಿಮಗೆ ಸೃಷ್ಟಿಕರ್ತನಾದ ದೇವರು ಆಗಿದ್ದಾನೆ ಯೇಸು ಕ್ರಿಸ್ತನು. ಆತನಿಗೆ ಅಸಾಧ್ಯವಾದುದು ಯಾವುದಿಲ್ಲ. ಹೀಗೆ ದೇವರು ಸರ್ವಶಕ್ತನೆಂದು ನಂಬಬೇಕಾಗಿದೆ ಪ್ರೇರೆ. ಆತನಿಗೆ ಅಸಾಧ್ಯವಾದ ಯಾವುದಿಲ್ಲ ಎಂದು ನಂಬಬೇಕು. ಯೇಸು ಕ್ರಿಸ್ತನ ವಿಶ್ವಾಸಿಸಿದ ನಾವು ಆತನ ಬಳಿಗೆ ಬರುವವರಿಗೆ ತಕ್ಕ ಪ್ರತಿಫಲ ಇದೆ. ಸತ್ತ ಕಾರ್ಯವನ್ನು ಬದುಕಿಸುತ್ತಾನೆ. ಇಲ್ಲ ಎಂದಿದ್ದನ್ನು ಇದೆ ಎಂದು ಹೇಳುತ್ತಾನೆ ಪ್ರೇರೆ. ಹೌದು, ನಿನ್ನೆ ಇಂದು ನಾಳೆ ನಿರಂತರ ಏಕರೀತಿಯಾಗಿರುತ್ತಾನೆ ಯೇಸು ಕ್ರಿಸ್ತನಾಗಿ. ನಾವು ಇಬ್ರಿಯ ಪತ್ರಿಕೆ 13ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಓದುತ್ತೇವೆ. ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಇಂದು ನಾಳೆ ನಿರಂತರ ಏಕರೀತಿಯಾಗಿದ್ದಾನೆ. ಮಾರ್ಪಾಡದಾತನಾಗಿದ್ದಾನೆ. ಬದಲಾವಣೆ ಇಲ್ಲದಾತನಾಗಿದ್ದಾನೆ ಯೇಸು ಕ್ರಿಸ್ತನು. ತಂದೆ ಮಾತು ತಪ್ಪದಾತನಾಗಿದ್ದಾನೆ. ಹೌದು ಪ್ರೇರೆ, ನಮ್ಮನ್ನು ಕೂಡ ತನ್ನಂತೆ ಮಾರ್ಪಡಲು, ತನ್ನಂತಾಗಲು, ಮಾತು ತಪ್ಪದ ಜೀವಿತ ವಾಕ್ಯಾನುಸಾರವಾಗಿ ಜೀವಿಸಲು, ನೀತಿವಂತರಾಗಿ ಜೀವಿಸಲು ಕರೆಯುತ್ತಿದ್ದಾನೆ ಸೃಷ್ಟಿಕರ್ತನಾದ ಯೆಹೋವ. ಹೌದು, ಆಪತ್ಕಾಲದಲ್ಲಿ ನಾವು ಮೊರೆಯಿಟ್ಟರೆ ಆತನು ನಮ್ಮನ್ನು ಬಿಡಿಸುತ್ತಾನಂತ ಪ್ರೇರೆ, ಮತ್ತು ನಾವು ಮಹಿಮೆ ಪಡಿಸುವಂತೆ ಬಿಡಿಸುತ್ತಾನೆ ಎಂದು ಹೇಳಿದ್ದಾನೆ. ಕೀರ್ತನೆ ಗ್ರಂಥ 50 ಅಧ್ಯಾಯದಲ್ಲಿ 15ನೇ ವಾಕ್ಯದಲ್ಲಿ ಓದುತ್ತೇವೆ. ಆಪತ್ಕಾಲದಲ್ಲಿ ನನ್ನನ್ನು ಕುರಿತು ಮೊರೆಯಿಡಿರಿ, ನನಗೆ ನಾನು ನಿಮಗೆ ಬಿಡಿಸುತ್ತೇನೆ, ನೀವು ನನ್ನನ್ನು ಮಹಿಮೆ ಪಡಿಸುವಿರಿ. ಆದರೆ ದೇವರಿಗೆ ಮೊರೆಯಿಡೋಣ. ಆಪತ್ಕಾಲಗಳಲ್ಲಿ ಆತನು ಬಿಡಿಸುತ್ತೇನೆಂದು ವಾಗ್ದಾನ ಮಾಡಿದ್ದಾನೆ. ಆತನನ್ನು ಮಹಿಮೆ ಪಡಿಸುವಂತೆ ಬಿಡಿಸುತ್ತಾನೆ. ಮಹಿಮೆ ಪಡಿಸೋಣ. ಹೌದು, ಆಪದ್ಬಾಂಧವನಾದ ಸೃಷ್ಟಿಕರ್ತ ಯೆಹೋವ ಯೇಸು ಕ್ರಿಸ್ತ ನಾಮದಲ್ಲಿ. ಹೀಗೆ ಇನ್ನೊಂದು ವಾಕ್ಯ ನೋಡೋದಾದರೆ ಪ್ರೇರೆ, 55ನೇ ಕೀರ್ತನೆ 22ನೇ ವಾಕ್ಯ, ಸ್ಲಾಮ್ಸ್ 55 ವರ್ಸ್ 22nd ವರ್ಡ್. ನಿನ್ನ ಭಾರವನ್ನು ಯೆಹೋವನ ಮೇಲೆ ಹಾಕು, ಆತನೇ ನಿನ್ನನ್ನು ಆದುಕೊಳ್ಳುವನು ನಡೆಸುತ್ತಾನೆ. ನಿನ್ನ ಭಾರ ಅಥವಾ ಚಿಂತೆ ಯೇಸು ಕ್ರಿಸ್ತನ ಮೇಲೆ ಹೊರಿಸು, ನಿನಗೋಸ್ಕರ ಆತ ಚಿಂತಿಸುತ್ತಾನೆ. ಹೌದು ಪ್ರೇರೆ, ನಿನ್ನ ಭಾರವನ್ನು ಹಗುರವಾಗಿ ಮಾಡುತ್ತಾನೆ, ಇಳಿಸುತ್ತಾನೆ. ಹೀಗೆ ನಿನ್ನ ಕೋರಿಕೆಯನ್ನೆಲ್ಲ ಸಿದ್ಧಿಸುವಂತೆ ಮಾಡಿ ನಿನ್ನ ಆಲೋಚನೆ ಎಲ್ಲವನ್ನು ಸಫಲ ಪಡಿಸುತ್ತೇನೆ ಎಂದು ವಾಗ್ದಾನ ಮಾಡಿದ್ದಾನೆ ಪ್ರೇರೆ. ಕೀರ್ತನೆ ಗ್ರಂಥ 20ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಓದುತ್ತೇವೆ. ಸ್ಲಾಮ್ಸ್ ಚಾಪ್ಟರ್ 20 ವರ್ಸ್ 4th ವರ್ಡ್. ಸೃಷ್ಟಿಕರ್ತನ ದೇವರು ನಿನ್ನ ಆಲೋಚನೆಗಳನ್ನೆಲ್ಲ ಸಫಲ ಮಾಡ್ತಾನಂತ ಪ್ರೇರೆ. ನಿನ್ನ ಕೋರಿಕೆಯನ್ನೆಲ್ಲ ಸಿದ್ಧಿಸುವಂತೆ ಮಾಡುತ್ತಾನೆ. ಹೌದು, ಕೀರ್ತನೆ ಗ್ರಂಥ 20ನೇ ಅಧ್ಯಾಯ 4ನೇ ವಾಕ್ಯ, ಆತನು ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಲಿ. ದಾವೀದನು ಹೇಳ್ತಿದ್ದಾನೆ, ಅರಸನ ಜಯಕ್ಕೋಸ್ಕರ ಪ್ರಾರ್ಥಿಸುವುದು ಪ್ರಧಾನ ಗಾಯಕನ ಕೀರ್ತನ ಸಂಗ್ರಹದಿಂದ ತೆಗೆದದ್ದು. ದಾವೀದನು ಏನು ಹೇಳ್ತಿದ್ದಾನೆ ಪ್ರೇರೆ? ಜಯಕ್ಕೋಸ್ಕರ ಪ್ರಾರ್ಥನೆ ಮಾಡುವಾಗ ಆತನು ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಲಿ. ಸೃಷ್ಟಿಕರ್ತನು ಯೆಹೋವ ದೇವರೆಂದು ವಿಶ್ವಾಸಿಸಿದಾಗ, ಆತನ ಪ್ರತಿರೂಪ ಯೇಸು ಕ್ರಿಸ್ತನೆಂದು, ಆತನ ಮಗನು ಯೇಸು ಕ್ರಿಸ್ತನೆಂದು ವಿಶ್ವಾಸಿಸಿದಾಗ, ಆತನ ಆತ್ಮ ಪರಿಶುದ್ಧ ಆತ್ಮ ಎಂದು ವಿಶ್ವಾಸಿಸಿದಾಗ, ರಕ್ಷಣೆ ಬೇಡಿಕೊಂಡು ಪಡೆದಾಗ, ಆತನ ಮಾರ್ಗದಲ್ಲಿ ಸತ್ಯದಲ್ಲಿ ಜೀವದಲ್ಲಿ ನಡೆದಾಗ, ಹೌದು ಪ್ರೇರೆ, ಆತನು ನಿನ್ನ ಇಷ್ಟಾರ್ಥವನ್ನು ನೆರವೇರಿಸುತ್ತಾನಂತ, ನಿನ್ನ ಎಲ್ಲ ಸಂಕಲ್ಪಗಳನ್ನು ಸಫಲ ಮಾಡುತ್ತಾನಂತ. ಹೌದು ಪ್ರೇರೆ. 5ನೇ ವಾಕ್ಯ, ನಿನ್ನ ಜಯದಲ್ಲಿ ಉತ್ಸಾಹ ಧ್ವನಿ ಮಾಡುವೆವು, ನಮ್ಮ ದೇವರ ಹೆಸರಿನಲ್ಲಿ ಧ್ವಜ ಎತ್ತುವೆವು,
ಯೆಹೋವನು ನಿನ್ನ ಎಲ್ಲ ವಿಜ್ಞಾಪನೆಗಳನ್ನು ನೆರವೇರಿಸಲಿ. ಯೆಹೋವನು ತಾನು ಅಭಿಷೇಕಿಸಿದ ಅರಸನಿಗೆ ಜಯವನ್ನು ಅನುಗ್ರಹಿಸುವನೆಂದು ಈಗ ನನಗೆ ಗೊತ್ತಾಯಿತು. ಆತನು ತನ್ನ ಪವಿತ್ರ ಲೋಕದಿಂದ ಅವನ ಪ್ರಾರ್ಥನೆಗೆ ಆತನು ಸದುತ್ತರವನ್ನು ಕೊಡುವನು. ಭುಜಬಲದಿಂದ ಅವನಿಗೆ ವಿಜಯವನ್ನುಂಟು ಮಾಡುವನು. ಕೆಲವರು ರಥಬಲದಲ್ಲಿ, ಕೆಲವರು ತಾನು ನೇಮಿಸಿದ ಸೇವಕನಿಗೆ, ವಿಶ್ವಾಸಿಗೆ, ಸುವಾರ್ತಿಕನಿಗೆ, ಆತ್ಮಗಳ ರಕ್ಷಣೆಗೆ ಕಳುಹಿಸಿದ ಯೇಸುಕ್ರಿಸ್ತನ ಶಿಷ್ಯನಿಗೆ ದೇವರೇ ಯೇಸುವೆ ಭುಜಬಲದಿಂದ ವಿಜಯ ಉಂಟು ಮಾಡ್ತಾನಂತ ಪ್ರೇರೆ. ಆದರೆ ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳಪಡುತ್ತಾರಂತ. ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ, ಯೇಸುಕ್ರಿಸ್ತನಲ್ಲಿ, ಸೃಷ್ಟಿಕರ್ತ ಯೆಹೋವನಲ್ಲಿ ಹೆಚ್ಚಳಪಡುವೆವು. ಮತ್ತು ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ ಹೆಚ್ಚಳಪಡುತ್ತೇವೆ. ಆದರೆ ದೇವರಲ್ಲಿ ಹೆಚ್ಚಳಪಡದವರು ಬಿದ್ದು ಹೋಗಿದ್ದಾರೆ. ನಾವಾದರೂ ಎದ್ದು ನಿಂತಿದ್ದೇವೆ ಯೇಸುಕ್ರಿಸ್ತ ನಾಮದಲ್ಲಿ. ಯೆಹೋವನು ನಮ್ಮ ಅರಸನಿಗೆ ಜಯವನ್ನುಂಟು ಮಾಡಿದ್ದಾನೆ. ತಂದೆಯ ದೇವರು ಯೇಸುಕ್ರಿಸ್ತನಿಗೆ ಜಯವನ್ನುಂಟು ಮಾಡಿದ್ದಾನೆ. ಈ ಲೋಕದ ಅಧಿಕಾರಿಯಾದ ಸೈತಾನನ ಮೇಲೆ, ಲೋಕಾಶೆಗಳ ಮೇಲೆ, ಶರೀರಾಶೆ ಮೇಲೆ, ಸೈತಾನನ ಮೇಲೆ, ಮರಣದ ಮೇಲೆ ದೇವರು ನಮ್ಮ ಅರಸನಿಗೆ ಯೇಸುಕ್ರಿಸ್ತನಿಗೆ ಜಯವನ್ನುಂಟು ಮಾಡಿದ್ದಾನೆ. ನಾವು ಮೊರೆ ಇಡುವಾಗ ಸದುತ್ತರವನ್ನು ದಯಪಾಲಿಸುತ್ತಾನೆ. ಆ ಜಯದಲ್ಲಿ ಭಾಗ ನೀಡುತ್ತಾನೆ ಅಂತ ಕೃಪೆ ಪ್ರಭು ದೇವರು ತಂದೆ ಸೃಷ್ಟಿಕರ್ತ ಯೆಹೋವನು ನಮ್ಮೆಲ್ಲರಿಗೂ ನೀಡಲಿ. ಯೇಸುಕ್ರಿಸ್ತ ರಕ್ಷಣೆಯ ನಾಮದಲ್ಲಿ ಆಮೇನ್, ಆಮೇನ್. ಪ್ರೇರೆ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಪ್ರಾರ್ಥನೆ ನನ್ನೊಂದಿಗೆ ಏಕೀಭವಿಸಿರಿ. ಪ್ರೇಯರ್. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ದಯೆಯುಳ್ಳ, ದೀನ, ಮನಮುರಿದ, ನಿಮ್ಮ ಮಾತಿಗೆ ಭಯಪಡುವ, ಹೃದಯದಲ್ಲಿ, ಜೀವಿತದಲ್ಲಿ, ದೇಹದಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಲು ದೊಡ್ಡ ಕಾರ್ಯ ಮಾಡಲು ಬರುವಾತ ನಿಮಗೆ ಸ್ತೋತ್ರ ತಂದೆ. ಕೆಲವು ಅಮರತ್ವದ ಬೆಳಕಿನ ಪ್ರಭುವೆ, ನರಪ್ರಾಣಿಗಳಾದ ನಮಗೆ ದೇವರು ನಿಮಗೆ ಅಸಾಧ್ಯವಾದ ಯಾವುದು? ಭೂಮಿ ಮೇಲೆ ನೀತಿ ನ್ಯಾಯಗಳನ್ನು ನಡೆಸುವ ದೇವರಾಗಿದ್ದೀರಿ. ನಮ್ಮ ಭಾರವನ್ನು ನಿಮ್ಮ ಮೇಲೆ ಹೊರಿಸು ಎನ್ನುವ ಸೃಷ್ಟಿಕರ್ತನಾದ ದೇವರಾಗಿದ್ದೀರಿ. ನಮಗೋಸ್ಕರ ಚಿಂತಿಸುವ, ರಕ್ಷಿಸುವ ದೇವರಾಗಿದ್ದೀರಿ. ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವ, ನಮ್ಮ ಕಾರ್ಯಗಳನ್ನು ಸಫಲಗೊಳಿಸುವ ದೇವರಾಗಿದ್ದೀರಿ ತಂದೆಯೇ. ಹೀಗೆ ನಿಮ್ಮ ಸೃಷ್ಟಿಯಾದ ನಮ್ಮೆಲ್ಲರನ್ನು ಯೇಸುಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿಸುತ್ತಾ, ನಿಮ್ಮ ಮಹಿಮಾ ಮಾರ್ಗದಲ್ಲಿ ನಡೆಸುತ್ತಾ, ಅನುಗ್ರಹಿಸುತ್ತಾ, ರಕ್ಷಿಸುತ್ತಾ ಬರಬೇಕೆಂದು ಶಾಶ್ವತ ದೇವರೇ ಯೇಸುಕ್ರಿಸ್ತ ನಾಮದ ಪ್ರಾರ್ಥನೆ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಅದು ಪ್ರೇರೆ ಸೃಷ್ಟಿಕರ್ತನಾದ ಯೆಹೋವ ಎನ್ನುವ ಒಂದು ಅಂಶ ಭಾಗವನ್ನು ಧ್ಯಾನಿಸಿದೆವು. ಕೇಳಿದ ದೇವರ ವಾಕ್ಯ ಭಾಗಗಳನ್ನು ದೇವರು ತನ್ನ ಪರಿಶುದ್ಧಾತ್ಮ ಮುಖಾಂತರ, ಜೀವಜಲದ ಮುಖಾಂತರ, ಪರಿಶುದ್ಧಾತ್ಮ ಅಗ್ನಿ ಮುಖಾಂತರ ಬೆಳೆಸಿ, ಕಾಯ್ದು ಕಾಪಾಡಿ, ದುಷ್ಟನ ಎತ್ತಿಕೊಂಡು ಹೋಗದಂತೆ ರಕ್ಷಿಸಲಿ ನಿಮ್ಮ ಹೃದಯದಲ್ಲಿ, ನನ್ನ ಹೃದಯದಲ್ಲಿ ನಿತ್ಯ ಜೀವಕ್ಕಾಗಿ. ಆಮೇನ್, ಆಮೇನ್. ದೇವಚಿತ್ತಾದರೆ ಮತ್ತೊಂದು ವಾಕ್ಯ ಭಾಗದಲ್ಲಿ ಭೇಟಿಯಾಗೋಣ ಪ್ರೇರೆ. ಅಷ್ಟರವರೆಗೆ ಅಮರತ್ವವುಳ್ಳ ದೇವರು, ಯಾರು ಸಮೀಪಿಸದ ಬೆಳಕಿನಲ್ಲಿ ವಾಸ ಮಾಡುವತ್ತನ್ನು ನಿಮ್ಮೊಂದಿಗಿರಲಿ. ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್.